ದೇವರು ನಮಗೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಸಂದಿಗ್ಧತೆಯ ಪರಿಸ್ಥಿತಿಗಳು ನಮ್ಮ ಸುತ್ತಮುತ್ತಲೂ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕಳೆದ ಒಂದು ವಾರ ಭಾರತೀಯರಾದ ನಮಗೆ ಅತ್ಯಂತ ದುಃಖಕರವಾದಂತಹ, ಅತ್ಯಂತ ವೇದನಾಜನಕವಾದಂತಹ ದಿನಗಳಾಗಿ ಮಾರ್ಪಟ್ಟಿತ್ತು. ನಮ್ಮ ಸಹೋದರರು ಅನೇಕರು ಕೆಲಸದ ನಿಮಿತ್ತವಾಗಿ ಹೊರ ದೇಶಕ್ಕೆ ಹೋದಂತಹ ಒಂದು ಸಂದರ್ಭ, ಆ ಒಂದು ಪ್ರಯಾಣ ಮಾಡಿದಂಥ ವಿಮಾನ ಅಪಘಾತಕ್ಕೆ ಒಳಗಾಗಿ ಆ ವಿಮಾನದಲ್ಲಿದ್ದಂಥ ವ್ಯಕ್ತಿಗಳು ಮಾತ್ರವಲ್ಲ, ಓದುವುದಕ್ಕೆ ಹೋದಂಥ ಅನೇಕ ಯುವ ಡಾಕ್ಟರ್ಗಳು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಂಡ್ರು. ನಿಜವಾಗಲೂ ಅತ್ಯಂತ ಖೇದಕರವಾದಂತಹ, ದುಃಖಕರವಾದಂತಹ ಒಂದು ಸನ್ನಿವೇಶ. ಅನೇಕ ಕುಟುಂಬಗಳು ಕಣ್ಣೀರಿನಲ್ಲಿ, ನಿರಾಶೆಯಲ್ಲಿ, ಅನೇಕ ಕುಟುಂಬದ ಕನಸುಗಳು ನುಚ್ಚು ನೂರಾಗಿ ಹೋದಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಕುಟುಂಬವಾಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಂಡ್ರು. ಇಂಥ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ನಾವು ಆಗಿದ್ದೇವೆ. ವಿ ಆಸ್ ಎ ಇಂಡಿಯನ್, ಭಾರತೀಯರಾಗಿ ಇದು ನಮ್ಮೆಲ್ಲರಿಗೆ ಅತ್ಯಂತ ದುಃಖದ ಒಂದು ಸನ್ನಿವೇಶವಾಗಿದೆ. ಈ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರತಿಯೊಂದು ಕುಟುಂಬಗಳಿಗೆ ಬೇಕಾದಂಥ ಆದರಣೆಯನ್ನು, ಸಾಂತ್ವನವನ್ನು ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ಅದು ಮಾತ್ರವಲ್ಲ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಪರಿಸ್ಥಿತಿಗಳು ಉದ್ಭವಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ನಾವು ಈ ಒಂದು ಸ್ಥಳದಲ್ಲಿ ಕ್ಷೇಮಕರವಾಗಿ ನಾವು ಇದ್ದೇವೆ ಎಂಬುದಾಗಿ ನಾವು ಸಂತೋಷ ಪಡುವಂಥದ್ದಲ್ಲ. ನಮ್ಮ ಅನೇಕ ಪ್ರೀತಿ ಪಾತ್ರರು ಈ ದೇಶಗಳಲ್ಲಿ ಕೆಲಸಕ್ಕೋಸ್ಕರವಾಗಿ ಹೊರಟು ಹೋಗಿದ್ದಾರೆ. ಈ ಒಂದು ಯುದ್ಧದ ಮಡುವಿನಲ್ಲಿ, ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೀಗಿರಲಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಇವರಿಗೋಸ್ಕರವಾಗಿ ಪ್ರಾರ್ಥಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ಪ್ರಾರಂಭಿಸುವ. ಸರ್ವಶಕ್ತನಾದ ದೇವರೇ, ಮತ್ತು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತದಲ್ಲಿ ಕರ್ತನೆ, ನೀವು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ಪ್ರತ್ಯೇಕವಾಗಿ ಕಳೆದ ದಿನಗಳಲ್ಲಿ ಕರ್ತನೆ, ಆ ಒಂದು ಪ್ಲೇನ್ ಕ್ರ್ಯಾಶ್ ಮೂಲಕವಾಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳಕೊಂಡಂತಹ ಪ್ರತಿಯೊಂದು ಕುಟುಂಬ ವರ್ಗಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವಶಕ್ತನಾದ ದೇವರು ತಾನೇ ಅವರಿಗೆ ಬೇಕಾದ ಆದರಣೆಯನ್ನು ಕೊಡು ಸ್ವಾಮಿ. ಮಾನಸಿಕವಾಗಿ ಕರ್ತನೆ, ಮಾನಸಿಕವಾದ ಮಾತುಗಳಿಂದ ಕರ್ತನೆ ಅವರನ್ನು ಸಂತೈಸುವುದಕ್ಕೆ ಸಾಧ್ಯವಿಲ್ಲ ಅಪ್ಪ ಸ್ವಾಮಿ. ಪ್ರತ್ಯೇಕವಾಗಿ ಕೆಲವು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರಪ್ಪ. ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ಅನೇಕರು ಸಹೋದರ ಸಹೋದರಿಯರನ್ನು ಕರ್ತನೆ, ಸ್ನೇಹಿತರನ್ನು ಕಳ್ಕೊಂಡು ಕರ್ತನೆ ಬಹಳ ದುಃಖದಲ್ಲಿದ್ದಾರಪ್ಪ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ನಾವು ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನನ್ನ ಸಮಾಧಾನವನ್ನು ನಾನು ನಿನಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ ಎಂದು ನೀನು ವಾಗ್ದಾನ ಮಾಡಿದ್ದಿ. ಆ ದೈವಿಕ ಸಮಾಧಾನ ಪ್ರತಿ ಮಾನವರ ಮೇಲೆ ಕರ್ತನೆ ನೀನು ಸುರಿಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಅದೇ ರೀತಿ ಕರ್ತನೆ, ಯುದ್ಧದ ಸನ್ನಿವೇಶದಲ್ಲಿ ಹಾದು ಹೋಗುತ್ತಿರುವಂತಹ ದೇಶಗಳಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೆಲವು ರಾಜಕೀಯ ವ್ಯಕ್ತಿಗಳ ಸ್ವಾರ್ಥ ಹಿತಾಸಕ್ತಿಗೋಸ್ಕರವಾಗಿ ಕರ್ತನೆ ಯುದ್ಧದ ಪರಿಸ್ಥಿತಿಗಳು ನಿರ್ಮಾಣವಾಗಿರುವಾಗ
ಇವರು ಯಾರು ಕರ್ತನೆ ತಮ್ಮ ಜನರ ಕುರಿತಾಗಿ ಯೋಚಿಸದೇ ಇರುವಂತಹ ಸಂದರ್ಭಗಳು, ದೇವರ ಪವಿತ್ರಾತ್ಮನು ತಾನೇ ಎಲ್ಲವನ್ನ ನಿಯಂತ್ರಿಸಿ ಅಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬರಿಗೆ ಬೇಕಾದಂತಹ ಸಂರಕ್ಷಣೆಯನ್ನು ಒದಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವಪ್ಪ. ಈ ಮುಂಜಾನೆಯಲ್ಲಿ ನಾವು ನಿಮ್ಮನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯ ನಮ್ಮ ಸಂಘ ಹಿಡಿದು ಬರಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಪುತ್ರದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ಈ ಒಂದು ಪ್ರತ್ಯೇಕವಾದಂತಹ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ತಂದೆ ಮಗ ಶುದ್ಧ ಆತ್ಮನಾದ ದೇವರ ಸರ್ವಮಾನ ಪ್ರೇಮದಿಂದ ಸ್ತೋತ್ರ ಮಾಡುವ ಈ ಒಂದು ಸಂಗೀತವನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ತಂದೆ ಮಗ ಶುದ್ಧ ಆತ್ಮ ನಾದ ದೇವರ ಸರ್ವಮಾನ ಪ್ರೇಮದಿಂದ ಸ್ತೋತ್ರ ಮಾಡುವ. ಮೋಕ್ಷ ಸೈನ್ಯ ಸರ್ವಕಾಲ ಆತನ ನಾಮವ ಸ್ತೋತ್ರ ಮಾಡಿ ಆಡುತ್ತಾದಿ ನಾವು ಹಾಡುವ. ದೇವಪುತ್ರನೇಸು ಸ್ವಾಮಿ ನಮ್ಮ ರಕ್ಷಕ, ಆತನ್ ಪ್ರೀತಿ ಧ್ಯಾನ ಮಾಡಿ ಆಡ ಬೀಳುವ. ಮೋಕ್ಷ ಸೈನ್ಯ ಸರ್ವಕಾಲ ಆತನ ನಾಮವ ಸ್ತೋತ್ರ ಮಾಡಿ ಹಾಡುತ್ತದೆ ನಾವು ಹಾಡುವ. ದೇವರಾತ್ಮನೆಮ್ಮ ಶುದ್ಧ ಮಾಡುವಂತವ ಆತನನ್ನು ಬೇಡಿಕೊಳ್ಳ ಈಗ ಸಾರುವ. ಮೋಕ್ಷ ಸೈನ್ಯ ಸರ್ವಕಾಲ ಆತನ ನಾಮವ ಸ್ತೋತ್ರ ಮಾಡಿ ಆಡುತ್ತದೆ ನಾವು ಹಾಡುವ. ಏಕದೇವರಾದ ಪಿತ ಪುತ್ರ ಆತ್ಮನೇ ನಿನ್ನ ಆಶೀರ್ವಾದ ಕೊಡು ಈಗ ನಮಗೆ. ಮೋಕ್ಷ ಸೈನ್ಯ ಸರ್ವಕಾಲ ಆತನ ನಾಮವ ಸ್ತೋತ್ರ ಮಾಡಿ ಆಡುತ್ತದೆ ನಾವು ಹಾಡುವ. ಹಲ್ಲೆಲೂಯ. ತಂದೆ ಮಗ ಶುದ್ಧ ಆತ್ಮನಾದ ದೇವರ ಸರ್ವಮಾನ ಪ್ರೇಮದಿಂದ ಸ್ತೋತ್ರ ಮಾಡುವ
ಮೋಕ್ಷ ಸೈನ್ಯ ಸರ್ವಕಾಲ ಆತನ ನಾಮವ ಸ್ತೋತ್ರ ಮಾಡಿ ಹಾಡುತ್ತದೆ ನಾವು ಹಾಡುವ. ಈ ಮುಂಜಾನೆಯಲ್ಲಿ ಅನೇಕ ಎಲ್ಲ ಮೇನ್ಲೈನ್ ಸಭೆಗಳು ತ್ರಿಯೇಕತ್ವ ಭಾನುವಾರವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಟ್ರಿನಿಟಿ ಸಂಡೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನು, ಮತ್ತೊಂದು ಅವಕಾಶವನ್ನು ಕೊಟ್ಟಿರಲಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ಕೀರ್ತನೆಗಳಲ್ಲಿ ನಾವು ಓದುವಂಥದ್ದು ಯೆಹೋವನನ್ನು ಸ್ತುತಿಸುವಂಥದ್ದು ಒಳ್ಳೆಯದು, ಅದು ಯುಕ್ತಕರವೂ ಆಗಿದೆ ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು, ಸಾವಕಾಶಗಳನ್ನು ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಸಂತೋಷ ಪಡುವ ಎಂಬುದಾಗಿ. This is the day that the Lord has made. We will rejoice and be glad in it. ಸೊ ಈ ದಿನದಲ್ಲಿ ನಾವು ಉಲ್ಲಾಸಿಸಿ ಆನಂದಿಸಿ ಆತನ ನಾಮವನ್ನು ಮಹಿಮೆ ಪಡಿಸುವಂಥವರಾಗಿರುವ. 115ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಸತ್ತವರು ಯಾಹುವನ್ನ ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ನೋಡಿ, ಸತ್ತವರು ಯಾಹುವನ್ನ ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನು ಕೀರ್ತಿಸುವುದಿಲ್ಲ. ಸೊ 150ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಕೀರ್ತನೆಗಾರನು ತನ್ನ ಕೀರ್ತನೆಯನ್ನ ಸಮಾಪ್ತಿಯಾಗಿ ಹೇಳುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಪ್ರಿಯರೇ, ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ದೇವರ ಪ್ರೀತಿಯನ್ನ, ದೇವರ ಒದಗಿಸುವಿಕೆಗೆ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಇರುವಂತಹ ಅವಕಾಶ ನಮ್ಮಲ್ಲಿ ಶ್ವಾಸವಿರುವ ತನಕ ಮಾತ್ರ. ಸೊ ವಿ ಆರ್ ಲಿವಿಂಗ್ ಇನ್ ದ ಅನ್ಸರ್ಟನಿಟಿ ವರ್ಲ್ಡ್. ಅನಿಶ್ಚಿತತೆಯ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಪ್ರತಿ ಮನುಷ್ಯ, ಪ್ರತಿ ಮಾನವ ಒಂದಲ್ಲ ಒಂದು ಕನಸಿನೊಂದಿಗೆ ತನ್ನ ದಿನವನ್ನು ಪ್ರಾರಂಭ ಮಾಡ್ತಾನೆ. ಇವತ್ತು ನಾವು ಸಹ ಅನೇಕ ಕನಸುಗಳೊಂದಿಗೆ, ಸೊ ವಿ ಹ್ಯಾವ್ ಎ ಲಾಂಗ್ ಲಿಸ್ಟ್ ಟು ಡೂ. ಸೊ ಈ ದಿನ ಮಾಡಿ ಮುಗಿಸಬೇಕಾದಂತಹ ಕೆಲಸದ ದೊಡ್ಡ ಪಟ್ಟಿ ನಮ್ಮ ಮುಂದೆ ಇದೆ. ಆದರೆ ಅದೇ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾಗಿರುವಂಥದ್ದು, ನಾವು ವಾಸಿಸುವಂತಹ ಪ್ರಪಂಚ ಒಂದು ಅನಿಶ್ಚಿತತೆಯ ಪ್ರಪಂಚ, ಅನ್ಸರ್ಟನಿಟಿ. ಎನಿಥಿಂಗ್ ವಿಲ್ ಹ್ಯಾಪನ್ ಅಟ್ ಎನಿ ಟೈಮ್. ಯಾವ ಸಂದರ್ಭದಲ್ಲೂ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸಂಭವಿಸುತ್ತದೆ. ಇಂತಹ ಅನಿಶ್ಚಿತತೆಯ ಪ್ರಪಂಚದಲ್ಲಿ ನಾವು ಜೀವಿಸುತ್ತಿರುವಾಗ ದೇವರು ಈ ಕ್ಷಣ, ಈ ಸಂದರ್ಭವನ್ನು ದೇವರು ನನಗೆ ಕೊಟ್ಟಿರಲಾಗಿ ನಾನು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥನಾಗಿದ್ದೇನೆ ಎಂಬುವಂಥದ್ದನ್ನ ಪ್ರತಿ ಕ್ರೈಸ್ತರಾದ ನಾವುಗಳು ಮರೆಯಬಾರದು. 115ನೇ ಕೀರ್ತನೆಯಲ್ಲಿ ಕೀರ್ತನೆ ಬರೆದಂತಹ ದಾವೀದನು ಹೇಳುವಂಥದ್ದು,
ಸತ್ತವರು ಯಾಹುವನ್ನ ಸ್ತುತಿಸುವುದಿಲ್ಲ. ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನು ಕೀರ್ತಿಸುವುದಿಲ್ಲ. 18ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾವು ಇದನ್ನು ನಾವು ಈ ರೀತಿ ಹೇಳಬೇಕು, ನಾನು ಇಂದಿನಿಂದ ಈಗ ನನ್ನ ಶ್ವಾಸವಿರುವಂತಹ ಈ ಸಂದರ್ಭದಲ್ಲಿ ಯೆಹೋವನನ್ನ ಕೊಂಡಾಡ್ತೇನೆ. ಯಾಕೆಂದ್ರೆ ನಾವುಗಳು ಸಹ ಇಂತಹ ಒಂದು ಸನ್ನಿವೇಶದ ಮೂಲಕ ಹಾದು ಹೋಗಬೇಕಾಗಿರುವಂತವರೇ. ನಮ್ಮಲ್ಲಿ ಅನೇಕ ಕನಸುಗಳು ಇರಬಹುದು. ನಮ್ಮ ಕನಸುಗಳೆಲ್ಲ ನನಸಾಗಬೇಕೆಂಬ ಯಾವ ಒಂದು ಗ್ಯಾರಂಟಿ ಇಲ್ಲ ಪ್ರಿಯರೇ. ಕಳೆದ 6 ವರ್ಷ UK ಡಾಕ್ಟರ್ ಆಗಿ ಸೇವೆ ಮಾಡಿದಂತಹ ವ್ಯಕ್ತಿ ತನ್ನ ಕುಟುಂಬವನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಂತಹ ವ್ಯಕ್ತಿ, ಇನ್ನೇನು ತಾವು ಹಾರುವುದಕ್ಕಿಂತ ಮುಂಚಿತವಾಗಿ ಕುಟುಂಬವಾಗಿ ಸೆಲ್ಫಿ ತೆಗೆದುಕೊಂಡಂತಹ ಕುಟುಂಬ ಕೇವಲ 2 ನಿಮಿಷದಲ್ಲಿ ಕನಸುಗಳು, ಮಾಡಿಟ್ಟಿದಂತಹ ಪದ್ಧತಿಗಳು ಎಲ್ಲವೂ ಮಾಯೆಯಾಗಿ ಮಾರ್ಪಟ್ಟಿತು. ನನ್ನ ಚಿಕ್ಕ ಪ್ರಾಯದಲ್ಲಿ ನಮ್ಮ ಭದ್ರಾವತಿ ಸಭೆಯಲ್ಲಿ ಒಬ್ಬ ಮರಿಯಮ್ಮ ಅಂತ ಹೇಳುವ ಆಂಟಿ ಇದ್ರು, ಒಬ್ಬ ತಾಯಿ ಇದ್ರು. ನನ್ನ ಚಿಕ್ಕ ಪ್ರಾಯ ಅನ್ಸುತ್ತೆ, ನಾನು 6, 7, 8, 9, 10ನೇ ಕ್ಲಾಸ್ ಆ ಸಂದರ್ಭದಲ್ಲಿ ಆ ತಾಯಿ ಪ್ರತಿ ಭಾನುವಾರ ಹೇಳುವಂತ ಒಂದು ಸಾಕ್ಷಿ, ನಮ್ಮ ಜೀವಿತ ನೀರಿನ ಮೇಲೆ ಗುಳ್ಳೆ ತರ. Our life is like a bubbles. Any moment it will blow. ಅಂದು ನಮಗೆ ಆ ಚಿಕ್ಕ ಪ್ರಾಯದಲ್ಲಿ ಈ ಸಾಕ್ಷಿ ಕೇಳಬೇಕಾದ್ರೆ ಒಂದು ರೀತಿ ನಮಗೆ ಕಸಿವಿಸಿ ಆಗ್ತಾ ಇತ್ತು. ಆದ್ರೆ ಮೊನ್ನೆ ದಿನದಲ್ಲಿ ಈ ಒಂದು ಇನ್ಸಿಡೆಂಟ್ ಅನ್ನು ನೋಡಿದಾಗ ಮೊಟ್ಟ ಮೊದಲಿಗೆ ಬಂದಂತ ಚಿಂತೆ, ಪ್ರಿಯ ಮರಿಯಮ್ಮ ಆಂಟಿ ಅವರು ಹೇಳಿದಂತ ಸಾಕ್ಷಿ, ಜೀವಿತ ನೀರಿನ ಮೇಲೆ ಗುಳ್ಳೆ ಯಾವ ಸಂದರ್ಭದಲ್ಲೂ ಹೊಡೆದೋಗ್ಬಿಡ್ತದೆ. ಪ್ರತಿ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ದೊಡ್ಡ ದೊಡ್ಡ ಕನಸಿಟ್ಟಿದ್ದಾರೆ. ಅವರನ್ನ ಉನ್ನತವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಉನ್ನತವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಉನ್ನತವಾದ ಕುಟುಂಬ ಜೀವಿತವನ್ನ ಸಿದ್ಧ ಮಾಡಬೇಕು. ಎಲ್ಲ ಒಳ್ಳೆಯದೇ ಪ್ರಿಯರೇ. ಆದ್ರೆ ಈ ಎಲ್ಲ ಪದ್ಧತಿಗಳನ್ನ ಆವಿಷ್ಕರಿಸುವಂತಹ ನನ್ನ ಜೀವಿತ ಒಂದು ಅನಿಶ್ಚಿತೆಯಲ್ಲಿ ಇದೆ ಎಂಬುದನ್ನು ನಾನು ಮನಗಾಣಬೇಕು ಮೊದಲು. ನನ್ನ ಜೀವಿತದ ಕುರಿತಾಗಿ, ನನ್ನ ಜೀವದ ಕುರಿತಾಗಿ ನನಗೆ ಒಂದು ಗ್ಯಾರಂಟಿ ಇಲ್ಲ. ಹೀಗಿರಲಾಗಿ ಅಂತ ಹೇಳ್ಬಿಟ್ಟು ಯಾವ ಪದ್ಧತಿಗಳನ್ನು ಆವಿಷ್ಕಾರ ಮಾಡಬಾರದು ಎಂಬುದಾಗಿ ಅಲ್ಲ, ಎಲ್ಲವನ್ನು ಆವಿಷ್ಕಾರ ಮಾಡಬೇಕು. ಬಟ್ ದ ಸೇಮ್ ಟೈಮ್, ಅದೇ ಸಂದರ್ಭದಲ್ಲಿ ಕ್ರೈಸ್ತರಾದ ನಾವುಗಳು ವಿ ಶುಡ್ ಪ್ರಿಪೇರ್ ಅವರ್ ಸೆಲ್ಫ್. ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡಿರಬೇಕು. ಯಾಕೆಂದ್ರೆ ಅಟ್ ಎನಿ ಮೂಮೆಂಟ್ ಆಫ್ ಲೈಫ್ ಯಾವ ರೀತಿ ನೀರಿನ ಮೇಲೆ ಇರುವಂತಹ ಗುಳ್ಳೆ
ಅದು ಬ್ಲೋ ಆಗ್ತದೆ, ಒಡೆದೋಗ್ಬಿಡ್ತದೆ. ಸೊ ಅದೇ ರೀತಿ ನಮ್ಮ ಜೀವಿತ, ನನ್ನ ಜೀವನ ಒಂದು ದಿನ ಒಡೆದೋಗ್ಬಿಡ್ತದೆ. ಆ ಸಂದರ್ಭದಲ್ಲಿ ನಾನು ಕರ್ತನ ಸಂಗಡ ವಾಸಿಸುವುದಕ್ಕೆ ಸಿದ್ಧತೆ ಇಲ್ಲದೆ ಜೀವಿಸುತ್ತಾ ಇದ್ರೆ, ಸೊ ನನ್ನ ಜೀವಿತದಿಂದ ಯಾವ ಪ್ರಯೋಜನ ಇಲ್ಲ. ಸೊ ನನ್ನ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ದೇ ವಿಲ್ ಸರ್ವೈವ್ ಸಮ್ವೇ, ಯಾವುದಾದರೂ ರೀತಿಯಲ್ಲಿ ಅವರು ಬದುಕ್ತಾರೆ. ಆದರೆ ಕೇವಲ ಅವರ ಒಳ್ಳೆತನಕ್ಕೋಸ್ಕರವಾಗಿ ಪದ್ಧತಿಗಳನ್ನು ಮಾಡಿ ಅವರಿಗೋಸ್ಕರವಾಗಿ ಸಂಪಾದಿಸಿ, ಸೊ ನಮ್ಮನ್ನು ಸಿದ್ಧಪಡಿಸಿಕೊಳ್ಳದೆ ಹೋದರೆ, ಸೊ ನಮ್ಮ ಜೀವಿತದಿಂದ ಯಾವ ಪ್ರಯೋಜನ ಇಲ್ಲ ಎಂಬುವಂಥದ್ದನ್ನು ಪ್ರತಿ ಕ್ರೈಸ್ತರು ಮನಗಾಣಬೇಕು. ಸೊ ಇದು ನಾವು ಗ್ರಹಿಸಿಕೊಳ್ಳಬೇಕಾದಂತಹ ಅತ್ಯಮೂಲ್ಯವಾದ ಪಾಠ. ಪ್ರೀತಿಯ ದೇವಜನರೇ, ಇಟ್ಸ್ ಎ ಪೇನ್ಫುಲ್ ಫಾರ್ ಎವ್ರಿಬಡಿ. ಪ್ರತ್ಯೇಕವಾಗಿ ನಮ್ಮ ಕೇರಳ ರಾಜ್ಯದ ಒಂದು ಹೆಣ್ಣು ಮಗಳು ತನ್ನ ಪ್ರಾಣವನ್ನು ಕಳ್ಕೊಂಡ್ಳು. ಶಾಲೆಯಿಂದ ಬಂದಂತ 2 ಮಕ್ಕಳು ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಯ್ತು ತಾಯಿ ಪ್ಲೇನ್ ಕ್ರಾಶ್ ಆಗಿದೆ, ಆದರೆ ತಾಯಿ ತೀರೋಗಿದ್ದಾಳೆ ಎಂಬುದಾಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಯಾವುದಾದ್ರೂ ರೀತಿಯಲ್ಲಿ ನನ್ನ ತಾಯಿ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಇದೆಯಾ? ಆಲ್ರೆಡಿ ತಾಯಿಯ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿದೆ. ಹೆಣ್ಣು ಮಗಳ ವಯಸ್ಸು ಎಷ್ಟು? 12 ವಯಸ್ಸು ಹೆಣ್ಣು ಮಗಳು. ಯೋಚನೆ ಮಾಡಿ, ಇಟ್ ಇಸ್ ಅ ಪೇನ್ಫುಲ್, ಅತ್ಯಂತ ದುಃಖಕರವಾದಂತಹ ಸನ್ನಿವೇಶಗಳು ಪ್ರಿಯರೇ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ, ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ, ತಮ್ಮ ಪ್ರಾಣವನ್ನು ಕಳೆದುಕೊಂಡ 241 ಮಕ್ಕಳು, ತಂದೆ, 241 ಪ್ಯಾಸೆಂಜರ್ಗಳು, ಪ್ರಯಾಣಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಆ ಕುಟುಂಬಗಳು, ಅವರ ಬಂಧು ಮಿತ್ರರು, ಅವರ ಸ್ನೇಹಿತರು, ಅವರ ಒಡನಾಡಿಗಳು, ಆ ಕುಟುಂಬಗಳು, ಎಲ್ಲ ಕುಟುಂಬ ಇವತ್ತು ದುಃಖದ ಮಡುವಿನಲ್ಲಿ ಬಿದ್ದಿದೆ. ಸೊ ಯಾವ ರೀತಿ ಒಂದು ಸಾಂತ್ವನದ ಮಾತನ್ನ ಹೇಳಬೇಕು ಎಂಬುದಾಗಿ ಗೊತ್ತಿಲ್ಲದೆ, ಸೊ ಮುಖವನ್ನ ಮುಚ್ಚಿಕೊಂಡು ಕುಳಿತಿರುವಂತಹ ತಂದೆ ತಾಯಿಗಳು, ಬಂಧು ಮಿತ್ರರು, ಸ್ನೇಹಿತರು, ಪ್ರಿಯರೇ, ಯೋಚನೆ ಮಾಡಿ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ, the same thing is happened in my life, ನನ್ನ ಜೀವಿತದಲ್ಲಿ ಇದೇ ಒಂದು ಸನ್ನಿವೇಶ ಆಗಿದ್ರೆ, ಈ ಮುಂಜಾನೆಯಲ್ಲಿ ಈ ರೀತಿಯಾಗಿ ನಿಮ್ಮ ಮುಂದೆ ಈ ಒಂದು ಮಾಧ್ಯಮದ ಮೂಲಕ ಈ ದೇವರ ಕುರಿತಾಗಿ ಮಾತನಾಡುವುದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇತ್ತ? ಇಂಪಾಸಿಬಲ್, ಅಸಾಧ್ಯ. ಈ ಮುಂಜಾನೆಯಲ್ಲಿ let us pray to God. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು, ಐ ವಿಲ್ ಲೀವ್ ಮೈ ಪೀಸ್, ನಾನು ನನ್ನ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ಲೋಕವು ಕೊಡುವಂತಹ ರೀತಿಯಲ್ಲಿ ಅಲ್ಲ, ಮೈ ಪೀಸ್. ಸೊ ನಮಗೆ ಮಾಡುವಂತಹ ಅಥವಾ
ನಮಗೆ ಮಾಡಬಹುದಾದಂತಹ ಒಂದೇ ಒಂದು ಪ್ರಾರ್ಥನೆ ಇಷ್ಟೇ, ಲಾರ್ಡ್ ನಿನ್ನ ಸಮಾಧಾನ, ನಿನ್ನ ಸಮಾಧಾನ ಪ್ರತಿಯೊಂದು ಕುಟುಂಬ ವರ್ಗದವರಿಗೆ. ನೋಡಿ, ಕೆಲವು ದಿನಗಳ ಮಟ್ಟಿಗೆ ರಾಜಕೀಯ ವ್ಯಕ್ತಿಗಳು, ಮಾಧ್ಯಮದವರು, ಸ್ನೇಹಿತರು, ಬಂಧು ಬಳಗದವರು ಎಲ್ಲ ಬರ್ತಾರೆ. ಆದಷ್ಟು ಮಟ್ಟಿಗೆ ಕವರೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಪ್ರತ್ಯೇಕವಾಗಿ ಇವತ್ತು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅತ್ಯಂತ ಮುಂದಿದೆ. ಒಂದೊಂದು ಯೂಟ್ಯೂಬ್ ಚಾನೆಲ್ಗಳು ಬರ್ತಾರೆ. ಅವರಿಗೆ ಬೇಕಾದಂಥದ್ದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಒಂದಿನ ಆಗ್ಬಿಟ್ರೆ. ಕೆಲವು ದಿನ ಆದ್ಮೇಲೆ ಯಾವ ಮೀಡಿಯಾದವರು ಇವರನ್ನು ಭೇಟಿ ಮಾಡೋದಿಲ್ಲ, ಯಾವ ಸಾಮಾಜಿಕ ಜಾಲತಾಣದವರು ಇವರ ಬಳಿಗೆ ಬರೋದಿಲ್ಲ. ಅವರು ಬೇರೊಂದರ ಹುಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಈ ಕುಟುಂಬ, ತಾಯಿಯನ್ನು ಕಳೆದುಕೊಂಡಂತ ಮಕ್ಕಳು, ಈ ತಾಯಿಯ ಕನಸು ಮನೆ ಕಟ್ಟಬೇಕು, ಅರ್ಧಕ್ಕೆ ನಿಂತೋಗಿದೆ ಮನೆ. ನಾನು ಅದಕ್ಕೆ ಹೇಳಿದೆ, ಸೊ ನಮ್ಮಲ್ಲಿ ಅನೇಕ ಕನಸುಗಳಿರ್ತದೆ, ಆದರೆ ಎಲ್ಲ ಕನಸುಗಳು ನೆರವೇರಬೇಕು ಎಂಬುದಾಗಿ ಇಲ್ಲ. ನಮ್ಮ ಅನೇಕ ಕನಸುಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಡ್ತತೆ. ಲೆಟ್ ಅಸ್ ಪ್ರೇ ದ ಫ್ಯಾಮಿಲಿ ಮೆಂಬರ್ಸ್. ಕುಟುಂಬ ವರ್ಗದವರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರ ಸಮಾಧಾನ ಅವರಲ್ಲಿ ಬರಲಿ. ಸೊ ದೇ ಹ್ಯಾವ್ ಟು ಫೇಸ್. ಆ ಮಕ್ಕಳು ಇನ್ನು ಜೀವಿತವನ್ನು ಎದುರಿಸಲೇಬೇಕು. ವೈಂಡ್ ಅಪ್ ಮಾಡೋಕ್ಕಾಗಲ್ಲ ಪ್ರಿಯರೇ. ದೇವರು ತಾನೆ. ದೇ ಹ್ಯಾವ್ ಟು ಗೋ ಟು ಹಾರ್ಡ್ ಟೈಮ್ಸ್. ಅತ್ಯಂತ ಸಂದಿಗ್ಧತೆ ಪರಿಸ್ಥಿತಿಯಲ್ಲಿ ಅವ್ರು ಆಗಿ ಹೋಗಲೇಬೇಕು. I know. At the age of 13, I lost my father. I know the pain. It's not easy. ಹೇಳುವಷ್ಟು ಈಸಿ ಅಲ್ಲ ಇದು ಜೀವಿತ. ಸರ್ವಶಕ್ತನಾದ ದೇವರು ತಾನೇ ಅವರಿಗೆ ಬೇಕಾದಂಥ ಆದರಣೆಯನ್ನು ಕೊಡಲಿ. ಆದರೆ ಈ ಮುಂಜಾನೆಯಲ್ಲಿ ಪ್ರಿಯರೇ, ಪ್ರೀತಿಯ ದೇವಜನರೇ, ಸೊ ನನ್ನ ಒಂದು ವಿನಂತಿ, ನನ್ನ ಒಂದು ಕಳಕಳಿ, ಸೊ ನಾವೆಲ್ಲರೂ ನಮ್ಮ ಮಕ್ಕಳಿಗೋಸ್ಕರವಾಗಿ ಬದುಕುವಂಥವರೇ. ಸೊ ನಾವೆಲ್ಲರೂ ನಮ್ಮ ಮಕ್ಕಳಿಗೋಸ್ಕರವಾಗಿ ಕೆಲಸ ಮಾಡುವಂಥವರು. ನಾವೆಲ್ಲರೂ ನಮ್ಮ ಮಕ್ಕಳ ಏಳಿಗೆಗೋಸ್ಕರವಾಗಿ ಪ್ರಯಾಸ ಪಡುವಂಥವರು. ಅದರೊಂದಿಗೆ along with that, be prepared. So not only that, prepare your children also for that. ನಿಮ್ಮ ಮಕ್ಕಳನ್ನು ಅದಕ್ಕೋಸ್ಕರ ಸಿದ್ಧಪಡಿಸಬೇಕು. You must tell one day, my son, my daughter, anything will happen. ಏನು ಬೇಕಾದ್ರೂ ಸಂಭವಿಸ್ಬಿಡ್ತದೆ. I cannot be with you always. If such a situation will comes, get ready to face it. ಅದನ್ನ ಎದುರಿಸೋದಕ್ಕೆ ತಯಾರಾಗಿರು. ಪ್ರಿಯ ದೇವಜನರೇ, ಸತ್ತವರು ಯೆಹೋವನನ್ನು ಸ್ತುತಿಸೋದಿಲ್ಲ. ಮೌನ ಲೋಕವನ್ನು ಸೇರಿದವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ನಾವು ಇಂದಿನಿಂದ ಸದಾಕಾಲವು ಯೆಹೋವನನ್ನು ಕೊಂಡಾಡುವ. ಕೀರ್ತನೆಗಾರ 150ನೇ ಕೀರ್ತನೆಯಲ್ಲಿ ಹೇಳಿರುವ ರೀತಿಯಲ್ಲಿ ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಈ ಮುಂಜಾನೆಯಲ್ಲಿ ದೇವರು ನಮಗೆ
ಶ್ವಾಸವನ್ನು ಕೊಟ್ಟಿರುವಾಗ, ದೇವರು ಊದಿರುವಂತಹ ಶ್ವಾಸ ನಮ್ಮಲ್ಲಿ ಇರುವಂತಹ ಈ ಗಳಿಗೆಯಲ್ಲಿ ಆತನು ಈ ಶ್ವಾಸವನ್ನು ನಮ್ಮಿಂದ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವರೆಗೆ, ಆ ಕ್ಷಣದವರೆಗೆ ದೇವರನ್ನ ಸ್ತುತಿಸುತ್ತಾ 103ನೇ ಕೀರ್ತನೆಯಲ್ಲಿ ನಾವು ನೋಡುವ ರೀತಿಯಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಕೃತಜ್ಞತೆಯ ಮನೋಭಾವದಿಂದ ದೇವರನ್ನ ಸ್ತುತಿಸುತ್ತಾ, ಆತನನ್ನು ಆರಾಧಿಸುತ್ತಾ ನಮ್ಮ ಜೀವಿತವನ್ನು ನಾವು ಮುಂದಕ್ಕೆ ಸಾಗಿಸುವ. ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ಟ್ರಿನಿಟಿ, ಕಮ್ಯುನಿಟಿ ಆಫ್ ಲವ್, ತ್ರಿಯೇಕತ್ವ, ಪ್ರೀತಿಯ ಸಮುದಾಯ. ಸೊ ಟ್ರಿನಿಟಿ, ದೇವರ ವಾಕ್ಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಟ್ರಿನಿಟಿ ಅಥವಾ ತ್ರಿಯೇಕತ್ವ ಎಂಬ ಪರ್ಟಿಕ್ಯುಲರ್ ಪದವನ್ನು ನಾವು ಸತ್ಯವೇದದಲ್ಲಿ ಕಾಣೋದಿಲ್ಲ. ಆದರೆ ಆದಿಯಿಂದಲೂ ಸತ್ಯವೇದವನ್ನು ನಾವು ಪರೀಕ್ಷಿಸುವಂತಹ ಸಂದರ್ಭದಲ್ಲಿ ಆ ತ್ರಿಯೇಕತ್ವವನ್ನು ನಾವು ನೋಡಬಹುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 3ನೇ ಅಧ್ಯಾಯ ಅದರ 16ರಿಂದ 17 ವಾಕ್ಯದಲ್ಲಿ ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಯೇಸುವಿನ ಐಹಿಕ ಸೇವೆಯ ಆರಂಭ ಘಟ್ಟಗಳಲ್ಲಿ ಅಥವಾ ಯೇಸು ಕ್ರಿಸ್ತನು ತನ್ನ ಐಹಿಕ ದೌತ್ಯದ ಪ್ರಾರಂಭದ ಗಳಿಗೆಯಲ್ಲಿ ತ್ರಿಯೇಕತ್ವದ ಒಂದು ಸಂಗಮವನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ಅಥವಾ ಸ್ನಾನಿಕನಾದ ಯೋಹಾನನಿಂದ ಅದರ ಮೇಲ್ಭಾಗದ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಯೋಹಾನನು ಹೇಳುವಂಥದ್ದು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನು, ಸೊ ನೀನು ನನ್ನ ಬಳಿಗೆ ಬರುವುದೇನು ಎಂದು ಯೇಸುವನ್ನು ತಡೆಯುತ್ತಾ ಇದ್ದಾನೆ. ಆದರೆ ಯೇಸು ಹೇಳುವಂಥದ್ದು ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂಬುದಾಗಿ ಅವನಿಗೆ ಒಪ್ಪಿಕೊಳ್ಳುವುದಕ್ಕೆ ಹೇಳಿ ಯೇಸು ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡ ಕೂಡಲೇ ದೇವರ ಆತ್ಮ ಪಾರಿವಾಳದ ರೂಪದಲ್ಲಿ ಆತನ ಮೇಲೆ ಇಳಿದು ಬಂತು. ಅದು ಮಾತ್ರವಲ್ಲ, ಆಕಾಶದಿಂದ ಒಂದು ಶಬ್ದ, ಒಂದು ವಾಣಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಟ್ರಿನಿಟಿ ಅಥವಾ ತ್ರಿಯೇಕತ್ವ ಕ್ರೈಸ್ತತ್ವದ ಮೂಲವಾಗಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಟ್ರಿನಿಟಿ ಅನ್ನುವಂಥದ್ದು ಪ್ರತ್ಯೇಕವಾಗಿ
2 ಕೊರಿಂಥ ಅದರ 13ನೇ ಅಧ್ಯಾಯ ಅದರ ಕೊನೆ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 14ನೇ ವಾಕ್ಯದಲ್ಲಿ ಪೌಲನು ತನ್ನ ಪತ್ರಿಕೆಯನ್ನ ಬರೆದು ಕೊರಿಂಥ ಸಭೆಗೆ ಅಂತ್ಯಾಶೀರ್ವಾದವನ್ನ ಹೇಳುವಂತಹ ಸಂದರ್ಭದಲ್ಲಿ ಉಪಯೋಗಿಸಿರುವಂತಹ ಪದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ. ಟ್ರಿನಿಟಿ ಅಥವಾ ತ್ರಿಯೇಕತ್ವ ಅನ್ನುವಂಥದ್ದು ತಂದೆಯ ಪ್ರೀತಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ಕಾಣುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. God so loved the world. ಸೊ ಟ್ರಿನಿಟಿಯಲ್ಲಿ ಅಥವಾ ತ್ರಿಯೇಕತ್ವದಲ್ಲಿ ಪ್ರಪ್ರಥಮವಾಗಿ ನಾವು ಕಾಣುವಂಥದ್ದು ತಂದೆಯಾದ ದೇವರ ಪ್ರೀತಿ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಆದಿಕಾಂಡ 1:1 ಬರೆಯಲ್ಪಟ್ಟಿದೆ, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡ್ದ. ನಂತರ 3ರಿಂದ 25 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರ 5 ದಿನದ ಸೃಷ್ಟಿ ಕಾರ್ಯಗಳ ಕುರಿತಾಗಿ ನಾವು ನೋಡ್ತೇವೆ. ಮೊದಲು ದೇವರು ಏನು ಮಾಡ್ದ? ಬೆಳಕನ್ನು ಉಂಟು ಮಾಡ್ದ. ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡ್ದ. ಆಮೇಲೆ ಜಲಸಮೂಹದ ಮೇಲೆ ಗುಮ್ಮಟವನ್ನು ಉಂಟು ಮಾಡ್ದ. ಮೇಲಣ ನೀರನ್ನು ಕೆಳಗಣ ನೀರನ್ನು ಬೇರೆ ಬೇರೆ ಮಾಡ್ದ. ನಂತರ ಭೂಮಿಯಲ್ಲಿದ್ದಂತಹ ನೀರನ್ನು ಒಂದೇ ಸ್ಥಳದಲ್ಲಿ ಬರುವ ರೀತಿಯಲ್ಲಿ ಮಾಡ್ದ. ಒಣನೆಲವನ್ನು ದೇವರು ಸೃಷ್ಟಿ ಮಾಡ್ದ. ಆಮೇಲೆ ಭೂಮಿಯ ಮೇಲೆ ಕಾಯಿ ಪಲ್ಯಗಳನ್ನು, ಬೀಜ ಬಿಡುವಂತಹ ಮರಗಳನ್ನು ಎಲ್ಲ ರೀತಿಯ ಜಾತಿಗನುಸಾರವಾಗಿ ಉಂಟು ಮಾಡ್ದ. ನಂತರವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದೇವರು ಉಂಟು ಮಾಡ್ದ. ನಂತರವಾಗಿ ನೀರಿನಲ್ಲಿ ಚಲಿಸುವಂತಹ ಜಲಜಂತುಗಳನ್ನು ಉಂಟು ಮಾಡ್ದ. ಆಮೇಲೆ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳನ್ನು ದೇವರು ಉಂಟು ಮಾಡ್ದ. ಎಲ್ಲ ವಿಧವಾದಂತಹ ಜಲಚರಗಳನ್ನು ದೇವರು ಉಂಟು ಮಾಡ್ದ. ನೋಡಿ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 25 ವಾಕ್ಯಗಳಲ್ಲಿ ದೇವರ ಸೃಷ್ಟಿಯ ಕುರಿತಾಗಿ ನಾವು ನೋಡ್ತೇವೆ. ಎಲ್ಲ ಸೃಷ್ಟಿಗಳ ಸಂದರ್ಭದಲ್ಲಿ ದೇವರು ಹೇಳುವಂಥದ್ದು ಒಳ್ಳೆಯದು, ಒಳ್ಳೆಯದು, ಇಟ್ ಈಸ್ ಗುಡ್, ಇಟ್ ಈಸ್ ಗುಡ್. ಅಂದ್ರೆ ದೇವರು ಅತ್ಯುತ್ತಮವಾದಂತಹ ಒಂದು ಭೂಮಿಯನ್ನ, ಮನೋಹರವಾದಂತಹ ಭೂಮಿಯನ್ನ ದೇವರು ಏನು ಮಾಡ್ದ? ಸೃಷ್ಟಿ ಮಾಡ್ದ. ಇವೆಲ್ಲ ಆದ್ಮೇಲೆ 26ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಸಮುದ್ರದಲ್ಲಿ ಚಲಿಸುವಂತಹ ಮೀನುಗಳ ಮೇಲೆ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆ ದೊರೆತನ ಹಾಗೂ ಭೂಮಿಯ ಮೇಲೆ ದೊರೆತನ ಮಾಡುವುದಕ್ಕೆ ಮನುಷ್ಯರನ್ನ ಸೃಷ್ಟಿ ಮಾಡೋಣ. ಹಂಗೆ ದೇವರು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿ, ಈ ಮನುಷ್ಯನನ್ನ ಏನು ಮಾಡ್ದ? ಏದೇನ್ ತೋಟದಲ್ಲಿ ಸಪರೇಟ್ ಆಗಿ ಇನ್ನೊಂದು ಏದೇನ್ ತೋಟವನ್ನು ಸೃಷ್ಟಿ ಮಾಡಿ, ಏದೇನ್ ತೋಟದಲ್ಲಿ ಎಲ್ಲ ವಿಧವಾದಂತಹ ಹಣ್ಣಿನ ಮರವನ್ನು ಸೃಷ್ಟಿಸಿ, ಈ ಏದೇನ್ ತೋಟವನ್ನ ಕಾಯುವುದಕ್ಕೆ ದೇವರು ಏನ್ ಮಾಡ್ದ? ಮನುಷ್ಯನನ್ನ ಅಲ್ಲಿ ಕರ್ಕೊಂಡೋಗಿ ಇಟ್ಟ. ಆದ್ರೆ ಈ ಏದೇನ್ ತೋಟದಲ್ಲಿ ಏನಾಯ್ತು? ದೇವರು ಆದಾಮನಿಗೆ ಸಂಗಾತಿಯಾಗಿ ನಿರ್ಮಿಸಿದಂತಹ ಅವ್ವಳು ದೇವರ ಮಾತಿಗೆ ಅಥವಾ ತನ್ನ ಗಂಡನ ಮಾತಿಗೆ
ವಿಧೇಯಳಾಗುವುದಕ್ಕಿಂತ ಮಿಗಿಲಾಗಿ ಹಾವಿನ ಮಾತನ್ನ ಕೇಳಿ ಸೈತಾನನು ಸರ್ಪದ ರೂಪದಲ್ಲಿ ತೋಟದೊಳಗೆ ಪ್ರವೇಶಿಸಿ, ನೋಡಿ, ನಾವು ಕೇಳಬೇಕಾದವರ ಮಾತನ್ನ ಕೇಳದೆ ಹೋದರೆ ಆಗಬಾರದಂತಹ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿಬಿಡ್ತದೆ. ಬಹಳ ಗಮನವಿಟ್ಟು ಕೇಳಬೇಕು ನೀವುಗಳು, ಪ್ರತಿ ದೇವರ ಮಕ್ಕಳು. ಸೊ ದೇವರು ಹೇಳುವಂತಹ ಕಾರ್ಯವನ್ನ ನಾವು ಕೇಳದೆ ಹೋದ್ರೆ ಸಂಭವಿಸಬಾರದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸುವಂತದ್ದಾಗಿದೆ. ಇಲ್ಲೇನಾಯ್ತು? ಸೊ ದೇವರು ಹೇಳಿದ್ದು, ನೀವು ಈ ತೋಟದಲ್ಲಿರುವಂತಹ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಈ ವನ ಮಧ್ಯದಲ್ಲಿ ಇರುವ ಜೀವದಾಯಕ ವೃಕ್ಷದ ಫಲವನ್ನ ನೀವು ತಿನ್ನಬಾರದು. ಆಮೇಲೆ ದೇವರು ಹೇಳಿದ್ದು, ಈ ಹಣ್ಣನ್ನು ತಿನ್ನುವಂತ ದಿನ ನೀವು ಸತ್ತೇ ಹೋಗ್ತೀರಾ. ಇದು ಹೇಳಿದ್ದು ಆದಾಮನ ಬಳಿಯಲ್ಲಿ. ನಂತರವಾಗಿ ದೇವರು ಹವ್ವಳನ್ನ ಸೃಷ್ಟಿ ಮಾಡ್ದ. ಸೊ ದೇವರು ಹೇಳಿದಂಥದನ್ನ ಆದಾಮ ಹವ್ವಳಿಗೆ ಪಾಸ್ ಮಾಡ್ದ. ಆದ್ರೆ ಬಹಳ ಯುಕ್ತಿಯುಳ್ಳದಾಗಿದ್ದಂತಹ ಸರ್ಪ ಹವ್ವಳನ್ನ ಏನ್ ಮಾಡ್ತು? ವಂಚಿಸ್ಬಿಡ್ತು. ಹವ್ವಳು ದೇವರು ತನ್ನ ಗಂಡನಿಗೆ ಹೇಳಿದ ಮಾತನ್ನು ಕೇಳದೆ ಸರ್ಪ ಹೇಳಿದಂತಹ ಮಾತನ್ನ ಕೇಳಿದ್ಲು, ತಾನು ತಿಂದ್ಲು, ಗಂಡನಿಗೂ ತಿನ್ನಿಸ್ಬಿಟ್ಲು. ಸೊ ಈ ರೀತಿ ಏನಾಯ್ತು? ಪಾಪ ಪ್ರವೇಶವಾಯಿತು. ಸೊ ಪಾಪ ಪ್ರವೇಶವಾದಂತಹ ಸಂದರ್ಭದಲ್ಲಿ ದೇವರು ಬರ್ತಾ ಇದ್ದಾನೆ ತೋಟಕ್ಕೆ ದೇವರು ಬಂದಾಗ ದೇವರ ಸಪ್ಪಳವನ್ನ ಕೇಳಿ ದೇವರನ್ನ ಎದುರುಗೊಳ್ಳುವುದಕ್ಕೆ ಓಡಿ ಹೋಗುತ್ತಿದ್ದಂತಹ ಆದಾಮ ಅವ್ವ ಆ ಒಂದು ಪ್ರತ್ಯೇಕ ದಿನದಲ್ಲಿ ದೇವರ ಮುಖದಿಂದ ತಮ್ಮನ್ನ ಅಡಗಿಸಿಕೊಳ್ತಾ ಇದ್ದಾರೆ. ದೇ ಆರ್ ಹೈಡಿಂಗ್ ದೆಮ್ಸೆಲ್ಫ್ ಫ್ರಮ್ ಗಾಡ್ಸ್ ಪ್ರೆಸೆನ್ಸ್. ನಾವೆಲ್ಲರೂ ಮಾಡುವಂಥದ್ದು ಇದೇ ಕೆಲಸ. See, most of the times we are hiding because we know that we are doing wrong things. ಸೊ ನಮಗೆ ಗೊತ್ತು ನಾವು ಮಾಡುತ್ತಿರುವಂಥದ್ದು ತಪ್ಪು. ಪ್ರತ್ಯೇಕವಾಗಿ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಈಗ ಯಾರಾದ್ರೂ ತಪ್ಪು, ಗಂಡ ಆಗಿರ್ಬೋದು ಹೆಂಡತಿ ಆಗಿರೋ ತಪ್ಪು ಮಾಡಿರ್ತಾರೆ. ಸೊ ದೇ ನೋ ದಟ್ they did wrong. But they want to save their face in front of he or she. ಆಕೆಯ ಮುಂದೆ ಅಥವಾ ಆತನ ಮುಂದೆ ತನ್ನ ಮುಖವನ್ನು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಮಾಡುವಂಥದ್ದು ಏನಂದ್ರೆ they will speak loudly, ಜೋರಾಗಿ ಮಾತಾಡ್ತಾರೆ. ಸೊ ಇಲ್ಲಿ ಹವ್ವಳು ಮತ್ತು ಆದಾಮನು they hiding from God's presence. ದೇವರ ಸಾನ್ನಿಧ್ಯದಿಂದ ತಮ್ಮನ್ನ ಬಚ್ಚಿಟ್ಕೊಳ್ತಾ ಇದ್ದಾರೆ. ಬಿಕಾಸ್ ದೇ ಅಂಡರ್ಸ್ಟೂಡ್ ದೇ ಡಿಡ್ ರಾಂಗ್. ಅವರು ತಪ್ಪು ಮಾಡಿದ್ರು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಾಯ್ತು. ಆದ್ರೆ ದೇವರು ಬಿಡ್ಲಿಲ್ಲ ಅಲ್ಲಿಗೆ. ಸೊ ದೇವರು ಅವನ ಕರಿತಾ ಇದ್ದಾನೆ, ಅವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಸೊ ದೇವರು ಕೇಳುವಂಥದ್ದು, ನೀನು ಎಲ್ಲಿರುತ್ತಿ? ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳ್ತಾ ಇದ್ದಾನೆ. ವೇರ್ ಆರ್ ಯು? ದೇವರಿಗೆ ಗೊತ್ತು, ಎಲ್ಲ ಅಡ್ಕೊಂಡಿದ್ದ ದೇವ್ರಿಗೆ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ಯಾಸ್ ವೇರ್ ಆರ್ ಯು? ಕಮ್ ಔಟ್, ಅಲ್ಲಿಂದ ಹೊರಗೆ ಬಾ. ಆಲ್ರೆಡಿ ಯು ಡಿಡ್ ರಾಂಗ್, ಕಮ್ ಔಟ್ ಫ್ರಮ್ ದೇರ್. ಆದ್ರೆ ಇವತ್ತು ವಿ ಆರ್ ನಾಟ್ ರೆಡಿ ಟು ಕಮ್ ಔಟ್.
ಸೊ ನಾವು ತಪ್ಪು ಮಾಡಿರ್ತೀವಿ, ಆದರೆ ಆ ತಪ್ಪನ್ನ ತಿದ್ದಿಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಬೈಬಲ್ ಹೇಳ್ತಾ ಇದೆ ಹಸ್ಬೆಂಡ್ ಇಸ್ ಹೆಡ್. ಆದರೆ ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಹಸ್ಬೆಂಡ್ ಅಲ್ಲಪ್ಪ ಹೆಡ್, ವೈಫ್ ಇಸ್ ಹೆಡ್. ಸೊ ವಿ ವಿಲ್ ಕಂಟಿನ್ಯೂ ಹಿಯರ್ ಆಲ್ಸೋ. ವಿ ಆರ್ ನಾಟ್ ರೆಡಿ ಟು ಕಮ್ ಔಟ್ ಫ್ರಮ್ ದ ಬೌಂಡೇಜ್. ಆ ಒಂದು ದಾಸತ್ವದಿಂದ ಹೊರಗೆ ಬರೋದಕ್ಕೆ ನಾವು ತಯಾರಿಲ್ಲ. ಬಟ್ ಗಾಡ್ ಆಸ್ಕಿಂಗ್, ವೇರ್ ಆರ್ ಯು, ಎಲ್ಲಿದ್ದಿ? ಸೊ ಅವ್ರು ಹೊರಗೆ ಬಂದ್ರು, ಅಂತೂ ಇಂತೂ. ಆಲ್ರೆಡಿ ದೇ ಆರ್ ನೇಕೆಡ್, ಬೆತ್ತಲಾಗ್ಬಿಟ್ಟಿದ್ದಾರೆ. ದೇವರ ಸಾನ್ನಿಧ್ಯ ಹೋಗ್ಬಿಡ್ತು. ಸೊ ಅವರು ತಮ್ಮದೇ ರೀತಿಯಲ್ಲಿ ತಮ್ಮ ಬೆತ್ತಲೆತನವನ್ನ ಮುಚ್ಚುವುದಕ್ಕೆ ಅನೇಕ ವಿಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ದೇವರು, ಸೊ ದೇ ಆರ್ ಅವೇ ಫ್ರಮ್ ಗಾಡ್. ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಅಲ್ಲಿ ತನಕ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದಂತಹ ಜನ ಆದಾಮ ಮತ್ತೆ ಅವ್ವ, ದೇವರು ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದಿದ್ದರ ಫಲವಾಗಿ ಆ ಅನ್ಯೋನ್ಯತೆಯಿಂದ, ದೇವರ ಅನ್ಯೋನ್ಯತೆಯಿಂದ ದೂರ ಹೋಗ್ಬಿಟ್ರು. ದೇ ಆರ್ ಅವೇ ಫ್ರಮ್ ಗಾಡ್ ವಿತ್ ಇನ್ ದ ಫ್ರಿಕ್ಷನ್ ಆಫ್ ಸೆಕೆಂಡ್. ತಿಂದ್ರು, ಅನ್ಯೋನ್ಯತೆ ಕಟ್ಟಾಗೋಯ್ತು. ಸೊ ಈ ಅನ್ಯೋನ್ಯತೆ ಕಟ್ಟಾಯ್ತು ಅಂತ ಹೇಳ್ಬಿಟ್ಟು ದೇವರು ಸುಮ್ಮನೆ ಬಿಡ್ಲಿಲ್ಲ. ಈಗ ನಾವು ಮಕ್ಕಳು, ನಮ್ಮ ಮಕ್ಕಳು ಏನಾದ್ರು ಮಾಡ್ತಾ ಇರ್ತಾರೆ, ಒಂದು ಬೊಮ್ಮೆ ಮಾಡ್ತಾ ಇರ್ತಾರೆ, ಅದು ಕೆಟ್ಟೋಗ್ಬಿಡುತ್ತೆ. ಏನು ಮಾಡ್ತಾರೆ ಮಕ್ಕಳು? ಅದನ್ನ ಕಚ್ಚ ಪಚ್ಚ ಮಾಡಿ ಮತ್ತೆ ಇನ್ನೊಂದು ಮಾಡ್ತಾರೆ. ಪ್ರತ್ಯೇಕವಾಗಿ ಈ ಬೀಚ್ಗಳಲ್ಲಿ ನಾವು ನೋಡುವಂತಹ ಸಂದರ್ಭ, ದೊಡ್ಡ ಒಂದು ಗೋಪುರ ಥರ ಮಾಡ್ತಾರೆ ಬೀಚಲ್ಲಿ. ನೀರು ಬಂದು ಹೊಡ್ಕೊಂಡು ಹೋಗುತ್ತೆ, ಮತ್ತೆ ಅದನ್ನ ಚಲಾಪಿಲಿ ಮಾಡಿ ಮತ್ತೆ ಕಟ್ತಾರೆ. ಮಕ್ಕಳಿಗೆ ಆಟ ಅದು. ಸೊ ದೇವರು ಆ ರೀತಿ ಚಲಾಪಿಲಿ ಮಾಡಕ್ಕೆ ಹೋಗಿಲ್ಲ, ಅದನ್ನ ಇವರಿಬ್ಬರನ್ನ ಕೊಲ್ಲಕ್ಕೆ ಹೋಗಿಲ್ಲ. ಸೊ ದೇವರು ಅಲ್ಲಿ ಒಂದು ಪ್ರಾವಿಷನ್ ಇಡ್ತಾ ಇದ್ದಾರೆ. ಏನು ಪ್ರಾವಿಷನ್? ಏನಲ್ಲಿ ಆದಿಕಾಂಡ 3:15, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಚೆರಿತದೆ. ಇಟ್ ಇಸ್ ಅ ಪ್ರೊವಿಷನ್. ಸೊ ದಟ್ ಮೀನ್ಸ್, ಸೊ ಗಾಡ್ಸ್ ಲವ್, ದೇವರ ಪ್ರೀತಿ, ದೇವರ ಮಾತನ್ನ ಮೀರಿ ದೇವರ ಅನ್ಯೋನ್ಯತೆಯನ್ನ ಕಳ್ಕೊಂಡಂತಹ ಆದಾಮ ಅವ್ವ ಅಥವಾ ಅವರ ಸಂತತಿ. ಕಾರಣ, ದೇವರು ಆದಾಮನನ್ನ ಅವ್ವಳನ್ನ ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದಂಥದ್ದು, ಸೊ ನೀವು ಬಹು ಸಂತಾನವುಳ್ಳವರಾಗಿ ಎಚ್ಚರಿ. ಅಂದ್ರೆ ದೇವರು ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದು ಕೇವಲ ಆದಾಮನ ಅವ್ವಳ ಸಂಗಡ ಮಾತ್ರವಲ್ಲ, ಅವರ ಸಂತಾನದ ಸಂಗಡ, ಇನ್ಕ್ಲೂಡಿಂಗ್ ಯು ಅಂಡ್ ಮೀ. Now we are all belong to the Adamic family. ಅದು ಬಿಟ್ಟು ಡಾರ್ವಿನ್ ಥಿಯರಿ ತರ we are not from monkey. ಇಸ್ರಾಯೇಲ್ ಮಕ್ಕಳು ಹೇಳಿದ್ರೆ we are only chosen people, nobody else. ಅದೇ ಆದಾಮ, ಅಬ್ರಹಾಮ ಬಂದಿದ್ದು ಆದಾಮನ ಸಂತತಿ ಇದ್ದಾನೆ ಬಂದಿದ್ದು. They are erasing the history of the Adam to Abraham. We are chosen people. ಸೊ ಕೆಲವು ನಾವುಗಳು ಇಸ್ರಾಯೇಲ್ ಅಂತ ಕೂಗ್ತೀವಿ, ಜೈ ಜೈ ಹೇಳ್ತೀವಿ. ಸೊ ವಿ ಆರ್ ಆಲ್ ಅಡಾಮಿಕ್ ಫ್ಯಾಮಿಲಿ. ಸೊ ದೇವರು ಆದಾಮನ್ನ ಸೃಷ್ಟಿ ಮಾಡಿದ್ದು, ಪೌಲ ಹೇಳ್ತಾ ಇದ್ದಾರೆ, ಜಗದೋತ್ಪತ್ತಿಗೆ ಮುಂಚಿತವಾಗಿ ಆತನು ನನ್ನನ್ನು ಕ್ರಿಸ್ತನಲ್ಲಿ ಕಂಡಿದ್ದಾನೆ. ಸೊ ದೇವರು ನನ್ನನ್ನ ಸೃಷ್ಟಿ ಮಾಡಿದ್ದು, ನಿಮ್ಮನ್ನ ಸೃಷ್ಟಿ ಮಾಡಿದ್ದು ದೇವರ ಅನ್ಯೋನ್ಯತೆಯಲ್ಲಿ ಬದುಕಿ ಬಾಳಬೇಕೆಂಬ ಉದ್ದೇಶದಿಂದ. ಆದ್ರೆ ಇಲ್ಲಿ ನಮ್ಮ ಪೂರ್ವ ಪಿತೃ ಆದಾಮ ಏನ್ ಮಾಡ್ದ? ದೇವರ ಮಾತನ್ನ ಮೀರಿ ಆ ಒಂದು ಅನ್ಯೋನ್ಯತೆಯನ್ನ ಕಳ್ಕೊಂಡ್ಬಿಟ್ಟ.
ಆ ಕಳ್ಕೊಂಡಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ರು, ಈಕೆಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಹಗೆತನ ಇರುವ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುತ್ತದೆ. ದಟ್ ಮೀನ್ಸ್ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟ. ಯಾವುದು? ಆದಿಕಾಂಡ 3:15 ಹೇಳ್ತಾ ಇದ್ರು, ಈಕೆಯ ಸಂತತಿ ನಿನ್ನ ತಲೆಯನ್ನ ಚಜ್ಜುತ್ತದೆ. ಈ ಸಂತತಿಯಾಗಿ ಬಂದಂಥವನು ಮಸಿಯನ್ನು ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟ. ಗಾಡ್ಸ್ ಲವ್, ದೇವರ ಪ್ರೀತಿ. ಸೊ ತ್ರಿಯೇಕತ್ವದಲ್ಲಿ ಮೊದಲು ತಂದೆಯ ಪ್ರೀತಿ, ಗಾಡ್ಸ್ ಲವ್. ಪ್ರಿಯರೇ, ಈ ತಂದೆಯ ಪ್ರೀತಿ ನಮ್ಮ ಮೇಲೆ ಇದ್ದದರ ಫಲವಾಗಿ ತಾನೆ ನಾವು ಇವತ್ತು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥದ್ದು. ಈ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದಂತಹ ನಾವೇನ್ ಮಾಡ್ಬೇಕಂತೆ? ನಾವು ಇತರರನ್ನ ಪ್ರೀತಿಸುವಂತವರಾಗಿರ್ಬೇಕು. ಇದೇ ತ್ರಿಯೇಕತ್ವದ ಸಂದೇಶ. ನೋಡಿ, ಗಲಾತ್ಯ 4:4 ಬರೆಯಲ್ಪಟ್ಟಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ಇಲ್ಲಿ ಆದಿಕಾಂಡ 3:15 ನಾವು ನೋಡ್ತೀವಿ. ಏನ್ ನೋಡ್ತಾ ಇದ್ದೀವಿ? ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುತ್ತದೆ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟು ಆತನನ್ನು ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕಲ್ಪಿಸಿ ನಮ್ಮನ್ನು ಪುತ್ರರನ್ನಾಗಿ ಸ್ವೀಕಾರ ಮಾಡ್ದ. ಗಾಡ್ಸ್ ಲವ್, ತಂದೆಯ ಪ್ರೀತಿ. ಸೊ ನಮಗೆ ತ್ರಿಯೇಕತ್ವ ಗೊತ್ತಿರುವಂಥದ್ದು ಒಂದೇ ಒಂದು, ಫಾರ್ ದ ಬೆನಿಡಿಕ್ಷನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮ ಸಂಗಡ ಇರಲಿ. ಆಮೇಲೆ ಅಷ್ಟೇ ನಮಗೆ. ಸೊ ಅದಕ್ಕಿಂತ ಜಾಸ್ತಿ ನಮಗೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಅಪ್ಲೈ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಯಾವ ರೀತಿಯಾಗಿ ತಂದೆ ತನ್ನಿಂದ ದೂರ ಹೋದಂತಹ ಮನುಷ್ಯರನ್ನ ಪ್ರೀತಿ ಮಾಡಿದ್ನೋ ಅದೇ ರೀತಿ ನಾವು ಪರಸ್ಪರ ಪ್ರೀತಿಸುವಂತವರಾಗಿರಬೇಕು. ಸೊ ನಾವು ಪ್ರೀತಿಸ್ತೇವೆ ಯಾರನ್ನ? ನಮ್ಮನ್ನ ಪ್ರೀತಿಸುವಂತವರನ್ನ. ನಾವು ಸಾಲ ಕೊಡ್ತೇವೆ ಯಾರಿಗೆ? ನಮಗೆ ಸಾಲ ಕೊಡುವಂತವರಿಗೆ ಮಾತ್ರ. ನಾವು ಸಹಾಯ ಮಾಡ್ತೇವೆ ಯಾರಿಗೆ? ನಮಗೆ ಸಹಾಯ ಮಾಡುವಂತವರಿಗೆ ಮಾತ್ರ. ಪ್ರಿಯರೇ, ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಎಲ್ಲಿ? ಆದಿಕಾಂಡದಲ್ಲಿ ಕಳಚಿಕೊಂಡಂತಹ ಕೊಂಡಿಯನ್ನ ಮತ್ತೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಸೊ ತಂದೆಯ ಪ್ರೀತಿ. ಸೊ ಎರಡನೇದು, ಟ್ರಿನಿಟಿಯಲ್ಲಿ ಎರಡನೇ ಸ್ಥಾನ ಯಾವುದು? ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ. ಸೊ ಮಗನ ಕೃಪೆ. ಎಫೆಸೀಯ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಿ. ಆದರೆ ಎಫೆಸೀಯ 2:4-5, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ, ಕ್ರಿಸ್ತನ ಕೃಪೆಯೊಂದಿಗೆ, ನೋಡಿ ಯಾವ ರೀತಿ ಪ್ರೀತಿ ಇಟ್ಟಿದ್ದಾನೆ. ಮಹಾಪ್ರೀತಿಯನ್ನಿಟ್ಟಿದ್ದಾನೆ ದೇವರು.
ದೇವರು ಮಹಾ ಪ್ರೀತಿಯನ್ನಿಟ್ಟು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟ. ಏನಕ್ಕೋಸ್ಕರವಾಗಿ? ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸುವುದಕ್ಕೋಸ್ಕರವಾಗಿ. ಸೊ ಟ್ರಿನಿಟಿಯ ಎರಡನೇ ಭಾಗ ಯೇಸು ಕ್ರಿಸ್ತನು. ಪ್ರಿಯರೇ, ಯೇಸು ಕ್ರಿಸ್ತನ ಕೃಪೆ ಅನ್ನುವಂಥದ್ದು ದೇವರ ಅನರ್ಹ ಅನುಗ್ರಹವಾಗಿದೆ. ಅನ್ಮೆರಿಟಬಲ್ ಗ್ರೇಸ್. ಯೋಗ್ಯತೆ ಇಲ್ಲದ ಸ್ಥಾನದಲ್ಲಿ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸುವುದಕ್ಕೆ ತಂದೆಯಾದ ದೇವರು ತೆಗೆದುಕೊಂಡಂತಹ ಒಂದು ತೀರ್ಮಾನ. ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಪಾಪ ಕ್ಷಮಾಪಣೆಯನ್ನ ಕೊಟ್ಟು ದೇವರ ಮಕ್ಕಳೆಂಬ ಪದವಿಯಲ್ಲಿ ನಮ್ಮನ್ನ ಕೂರಿಸುವಂಥದ್ದು. ಸೊ ಈ ರೀತಿ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯ ಫಲವಾಗಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂತಹ ನಾವುಗಳು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವ ರೀತಿಯಲ್ಲಿ ನಾವು ಲೋಕಕ್ಕೆ ಬೆಳಕಾಗಿ, ಲೋಕಕ್ಕೆ ಉಪ್ಪಾಗಿ ಜೀವಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಮೂರನೇದಾಗಿ ನಾವು ಕಾಣುವಂಥದ್ದು ಪವಿತ್ರಾತ್ಮನ ಅನ್ಯೋನ್ಯತೆ. ಪವಿತ್ರಾತ್ಮ ತ್ರಿಯೇಕತ್ವದಲ್ಲಿ ಬರುವಂತಹ ಮೂರನೇ ಭಾಗ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಇನ್ನು ತಾನು ಮರಣವನ್ನು ಅನುಭವಿಸಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತುಗಳು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ. ಸೊ ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಹೋಲಿ ಸ್ಪಿರಿಟ್. ಸೊ ಅದೇ ರೀತಿಯಲ್ಲಿ ಅದರ 25-26 ವಾಕ್ಯದಲ್ಲಿ ನಿಮ್ಮ ಬಳಿಯಲ್ಲಿರುವಾಗ ನಾನು ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡು ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅನ್ಯೋನ್ಯತೆ. ಸೊ ಅದೇ ರೀತಿಯಲ್ಲಿ ಯೋಹಾನ 16ನೇ ಅಧ್ಯಾಯದಲ್ಲಿ 7-9 ವಾಕ್ಯದಲ್ಲಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ, ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ದ ಹೋಲಿ ಸ್ಪಿರಿಟ್. ಪ್ರಿಯರೇ, ಟ್ರಿನಿಟಿ ಅಥವಾ ತ್ರಿಯೇಕತ್ವ ಅನ್ನುವಂಥದ್ದು ನಮ್ಮ ಕ್ರೈಸ್ತ ಜೀವಿತದ ಒಂದು ಕೇಂದ್ರ ಬಿಂದುವಾಗಿದೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ದೌತ್ಯವನ್ನ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೇಸು ಸ್ವಾಮಿ ದೀಕ್ಷಾಸ್ನಾನವನ್ನ ಮಾಡಿಸಿ ಮೇಲಕ್ಕೆ ಎದ್ದಂತಹ ಸಂದರ್ಭದಲ್ಲಿ ಪವಿತ್ರಾತ್ಮ ಅವನ ಮೇಲೆ ಪಾರಿವಾಳದ ಹಾಗೆ ಇಳಿದು ಬಂತು. ಅದು ಮಾತ್ರವಲ್ಲ, ಆಕಾಶದಿಂದ ಒಂದು ವಾಣಿ ಬಂತು, ಈತನು ನನಗೆ ಪ್ರಿಯನಾಗಿರುವ ಕುಮಾರನು.
ನೋಡಿ, ಯೇಸು ಸ್ವಾಮಿಯ ಸೇವೆಯನ್ನು ನಾವು ಅಥವಾ ಐಹಿಕ ಸೇವೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಆತನು ವಾಡಿಕೆ ಪ್ರಕಾರವಾಗಿ ಸಬ್ಬತ್ ದಿನದಲ್ಲಿ ನಜರೇತಿಗೆ ಹೋದ. ತನ್ನ ಸೇವೆಯ ಪ್ರಾರಂಭದಲ್ಲಿ ಅಂದರೆ ಸೈತಾನನಿಂದ ಶೋಧಿಸಲ್ಪಟ್ಟು ಸೈತಾನನ ಶೋಧನೆಯ ನಂತರವಾಗಿ ಆತನು ಗಲಿಲಾಯಕ್ಕೆ ಬಂದು ಅಲ್ಲಿ ಸಭಾಮಂದಿರದಲ್ಲಿ ಬೋಧಿಸಿ ನಂತರ ನಜರೇತಿಗೆ ಆತ ಹಿಂತಿರುಗಿ ಹೋಗ್ತಾ ಇದ್ದಾನೆ. ನಜರೇತಿಗೆ ಬಂದು ಆ ಒಂದು ಸಬ್ಬತ್ ದಿನದಲ್ಲಿ ಆತನು ದೇವಾಲಯಕ್ಕೆ ಬಂದಾಗ ದೇವಾಲಯದ ಅಧಿಕಾರಿಗಳು ಆತನ ಕೈಗೆ ಹಳೆಯ ಒಡಂಬಡಿಕೆಯ ಗ್ರಂಥದ ಸುರುಳಿಯನ್ನು ಕೊಟ್ಟಂತಹ ಸುರುಳಿ ಯಾವುದು? ಯೆಶಾಯನ ಪ್ರವಾದನ ಗ್ರಂಥದ ಸುರುಳಿ. ಸೊ ಅದರಲ್ಲಿ ಬರೆದಂಥದ್ದು ಈ ರೀತಿ: ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ತಿಳಿಸುವುದಕ್ಕೆ ಅಭಿಷೇಕಿಸಿದ್ದಾನೆ. The Spirit of God is upon me. He anointed me to preach the good tidings, good news. ಸೊ ದೇವರ ಪವಿತ್ರಾತ್ಮನ ಅನ್ಯೋನ್ಯತೆ ಅನ್ನುವಂಥದ್ದು ಸದ್ವರ್ತಮಾನವನ್ನ ಪ್ರಕಟಿಸುವಂಥದ್ದು ಎಂಬುದಾಗಿ ಆಗಿದೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಸ್ವಲ್ಪ ಹೊತ್ತು ಮುಂಚಿತವಾಗಿ ಹೇಳಿದಂಥದ್ದು: ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದಿ, you will anointed with the Holy Spirit. When you anointed with the Holy Spirit, you will be my witness wherever you are. ನೀವು ಎಲ್ಲಿ ಆಗಿದ್ದೀರೋ ಅಲ್ಲೆಲ್ಲ ನನ್ನ ಸಾಕ್ಷಿಗಳಾಗಿ ನೀವು ಮಾರ್ಪಡಬೇಕು. ಪ್ರೀತಿಯ ದೇವ ಜನರೇ, ನಾವು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ಸೊ ಕ್ರಿಸ್ತನ ಸಾಕ್ಷಿಗಳು ಅಂದ್ರೆ ಭಾನುವಾರ ನಮ್ಮ ಸಭೆಗಳಲ್ಲಿ ಜೋರಾಗಿ ಮೈಕ್ ಆನ್ ಮಾಡಿ, ಜೋರಾಗಿ ಡ್ರಮ್ ಹೊಡೆದು, ಆಡಾಡಿ, ಕೈತಟ್ಟಿ, ಕೊನೆಗೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡುವಂಥದ್ದಲ್ಲ. ಇವತ್ತು ಪವಿತ್ರಾತ್ಮ ಅನ್ನುವಂಥದ್ದು ಒಂದನೇ ಹಾಡಿನ ಪೂರ್ತಿ ಚರಣವನ್ನ ಹಾಡಿ, ಅದರ 2ನೇ ಚರಣದಿಂದ ಮತ್ತೆ ಹಾಡಿ 4ನೇ ಚರಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಹಾಡನ್ನ ನಿಲ್ಲಿಸಿ ಅರ್ಥವಿಲ್ಲದ ಪದಗಳನ್ನು ಹೇಳುವಂಥದ್ದಲ್ಲ ಅಭಿಷೇಕ. ನೋಡಿ, ಯೇಸು ಸ್ವಾಮಿ ಹೇಳಿರುವಂಥದ್ದು, ಆತನು ಕರ್ತನ ಆತ್ಮ ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನ ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ನೋಡಿ, ದಾವೀದ ಸಾಧಾರಣ ಕುರುಬನಾಗಿದ್ದ. ಆದರೆ ಸಮುವೇಲ ದಾವೀದನ ಮನೆಗೆ ಇಷಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ದಾವೀದ ತನ್ನ ತಂದೆಯ ಕುರಿಗಳನ್ನ ಕಾಯುತ್ತಾ ಅಡವಿಯಲ್ಲಿದ್ದ. ಸಮುವೇಲನ ಮಾತಿಗೆ ಅನುಸಾರವಾಗಿ ಇಷಯ ದಾವೀದನನ್ನ ಕರೆತರುವುದಕ್ಕೆ ಹೇಳ್ದ. ದಾವೀದನು ತನ್ನ ಮನೆಯನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಸಮುವೇಲನಿಗೆ ಯೆಹೋವನು ಹೇಳಿದಂಥದ್ದು, ಇವನನ್ನು ಅಭಿಷೇಕಿಸು. ಸಮುವೇಲ ತನ್ನ ಕೈಯಲ್ಲಿದ್ದ ಅಭಿಷೇಕ ತೈಲದ ಆ ಒಂದು ಕುಪ್ಪಿಯನ್ನ, ಆ ಅಭಿಷೇಕ ತೈಲವನ್ನ
ದಾವೀದನ ತಲೆಯ ಮೇಲೆ ಒಯ್ದ ಅವನನ್ನು ಅಭಿಷೇಕ ಪಡಿಸ್ತಾ ಆಸ್ ಎ ಕಿಂಗ್ ಆಫ್ ದ ಇಸ್ರಾಯೇಲ್. ಏನಾಗಿ? ಇಸ್ರಾಯೇಲರ ಅರಸನಾಗಿ. ಅಭಿಷೇಕ ಪಡಿಸುವಂಥದ್ದು ಅಂದ್ರೆ ದೇವರಿಂದ ಪ್ರತ್ಯೇಕವಾದ ನಿಯೋಗಕ್ಕೆ, ಆಯೋಗಕ್ಕೆ ನಮ್ಮನ್ನು ಸಿದ್ಧಪಡಿಸುವಂಥದ್ದು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನೊಂದಿಗೆ ಇದ್ದಂತಹ ಶಿಷ್ಯರಿಗೆ ಒಂದು ಮಹತ್ತರವಾದ ಆಯೋಗವನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ. 28:19 ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಎ ಗ್ರೇಟ್ ಕಮಿಷನ್, ಮಹತ್ತರವಾದ ಆಯೋಗ. ಏನು? ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಬೇಕು. ತ್ರಿಯೇಕ ದೇವರ ನಾಮದಲ್ಲಿ. ಇಲ್ಲಿ ಈ ಅಭಿಷೇಕ, ಈ ಒಂದು ದೌತ್ಯವನ್ನ ಅವರು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿದ್ವಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತದೆ. ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ವೆನ್ ಯು ಅನಾಯಿಂಟೆಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ನೀವು ತುಂಬ ಪಡುವಾಗ ನೀವೇನ್ ಮಾಡ್ತೀರಾ? ಯು ವಿಲ್ ಬಿ ಮೈ ವಿಟ್ನೆಸ್. ಪವಿತ್ರಾತ್ಮ ಅನ್ನುವಂಥದ್ದು ಏನಾಗಿದೆ? ಒಂದು ಅನ್ಯೋನ್ಯತೆಯಾಗಿದೆ. ಇಟ್ ಇಸ್ ಎ ಫೆಲೋಶಿಪ್. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಯೋಹಾನನ ಸುವಾರ್ತೆಯಲ್ಲಿ ಅದರ 16ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಅವನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ನೋಡಿ, ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದು. ಯೇಸು ಸ್ವಾಮಿ ತಾನೇ ಹೇಳಿರುವಂತಹ ಒಂದು ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೊ ಅಲ್ಲಿ ಎಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಏನು? ಯೋಹಾನ 12:49 ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದನ್ನು ಹೇಳಬೇಕು, ಹೀಗೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಟ್ರಿನಿಟಿ, ತ್ರಿಯೇಕತ್ವ. ಇಟ್ ಇಸ್ ಎ ಫೆಲೋಶಿಪ್. ಹೋಲಿ ಸ್ಪಿರಿಟ್ ಇಸ್ ಅ ಫೆಲೋಶಿಪ್. ಪವಿತ್ರಾತ್ಮ ಅನ್ನುವಂಥದ್ದು ಒಂದು ಅನ್ಯೋನ್ಯತೆಯ ಅನುಭವವಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ಈ ಒಂದು ತ್ರಿಯೇಕತ್ವದ ಅನುಭವದಲ್ಲಿ ನಾನು ಜೀವಿಸ್ತಾ ಇದ್ದೇನಾ? ಸೊ ಪ್ರೀತಿ ನನ್ನಲ್ಲಿದೆಯಾ? ಯೇಸು ಸ್ವಾಮಿ ಐಹಿಕ ಸೇವೆಯ ಸಂದರ್ಭದಲ್ಲಿ ನಾವು ಕಾಣುವಂಥದ್ದು, ಆತನು ಜನರ ಗುಂಪನ್ನು ನೋಡಿ ಕನಿಕರ ಪಟ್ಟನು. ಕಂಪ್ಯಾಷನ್. ಸೊ ನಮ್ಮಲ್ಲಿ ಆ ಒಂದು ಕನಿಕರ ಇದೆಯಾ? ಸೊ ನಮ್ಮಲ್ಲಿ ಆ ಪವಿತ್ರಾತ್ಮನ ಅನ್ಯೋನ್ಯತೆ ಇದೆಯಾ? ಸೊ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ಅದರ 27ರಿಂದ 29 ವಾಕ್ಯಗಳನ್ನು ಓದುವಂತ ಸಂದರ್ಭದಲ್ಲಿ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದೋ, ಆಳು ಒಡೆಯ ಎಂದೋ, ಗಂಡು ಹೆಣ್ಣು ಎಂದೋ ಭೇದವಿಲ್ಲ. ವಿ ಆರ್ ಆಲ್ ಈಕ್ವಲ್. ಫೆಲೋಶಿಪ್. ಆದರೆ ಇವತ್ತು ಪವಿತ್ರಾತ್ಮನ ಅಭಿಷೇಕ ಅನ್ನುವಂಥದ್ದು ಭಾನುವಾರ
ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಕೂಗಾಡುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಪರಸ್ಪರ ಅನ್ಯೋನ್ಯತೆ ಇಲ್ಲ ಪ್ರಿಯರೇ. ಇವತ್ತು ನಮ್ಮ ಸಭೆಯ ಕಾರ್ಯಗಳು ತೀರ್ಮಾನವಾಗುವಂಥದ್ದು ಕೋರ್ಟ್ಗಳಲ್ಲಿ. ನಾವು ಪರಸ್ಪರ ಆ ಕಡೆ ಈ ಕಡೆ ಕೇಸ್ ಹಾಕಿ ತೀರ್ಮಾನಕ್ಕೋಸ್ಕರವಾಗಿ ನಾವು ಕಾಯುತ್ತಾ ಕೂತಿರಲಾಗಿ ನಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆಯನ್ನು ಏರ್ಪಡಿಸಿ ಅಭಿಷೇಕದ ಹೆಸರಿನಲ್ಲಿ ಕೋಲಾಹಲವನ್ನು ಮಾಡಿ ಮೂರ್ಖ ವಿಶ್ವಾಸಿಗಳನ್ನು ಮೂರ್ಖತನಕ್ಕೆ ತಳ್ಳುತ್ತಾ ಇದ್ದೀವಿ. ಕಳೆದ 2-3 ದಿನದಲ್ಲಿ ನಮ್ಮಲ್ಲಿ ನಡೀತಾ ಇತ್ತು ಉಪವಾಸ ಪ್ರಾರ್ಥನೆ. ನಮ್ಮಲ್ಲಿ 2 ಗುಂಪು. ಒಂದು ಗುಂಪವರು ಉಪವಾಸ ಪ್ರಾರ್ಥನೆ ಇಟ್ಟಿದ್ದಾರೆ. ಏನು ಉಪವಾಸ ಪ್ರಾರ್ಥನೆ ಮಾಡಿದ್ರು? ನನಗೆ ಗೊತ್ತಾಗಬೇಕಾಗಿರೋದು ಏನು ಪ್ರಾರ್ಥನೆ ಮಾಡಿದ್ರು. ಬೇರೆ ಗುಂಪವ್ರನ್ನ ಹಾಳಾಗೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರ? ಪವಿತ್ರಾತ್ಮ ಅನ್ನುವಂಥ ಅನ್ಯೋನ್ಯತೆ, ಫೆಲೋಶಿಪ್. ಪರಸ್ಪರ ಅನ್ಯೋನ್ಯತೆ ಇಲ್ಲದಂತಹ ವ್ಯಕ್ತಿಗಳು ಏನನ್ನ ಪ್ರಾರ್ಥನೆ ಮಾಡ್ತಾರೆ? ನೋಡಿ, ಅಮೋರಿಯರ ಅರಸನಾದಂತಹ ಬಾಲಾಕ ಯಹೂದ್ಯನಲ್ಲದಂತಹ ಬಿಳಾಮನನ್ನ ಕರೆಸ್ತ. ಈತ ಪ್ರವಾದಿ, ಬಿಳಾಮ ಪ್ರವಾದಿ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಈ ಬಿಳಾಮ ಬಾಲಾಕನು ಕಳುಹಿಸಿದಂತಹ ಜನರ ಜೊತೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರ ದೇವರಾದ ಯೆಹೋವನ ಬಳಿಯಲ್ಲಿ ಅನುಮತಿ ಕೇಳ್ತಾ ಇದ್ದಾನೆ. ನಾನು ಹೋಗ್ಬೇಕಾ ಬೇಡವಾ? ನೋಡಿ, ಅರಣ್ಯಕಾಂಡ 22ನೇ ಅಧ್ಯಾಯ 7ರಿಂದ ಕೆಲವು ವಾಕ್ಯಗಳು. ಮೋವಾಬ್ಯರ ಹಿರಿಯರು, ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದರು. ಆ ರಾತ್ರಿ ಬಿಳಾಮನು ಹೇಳುವಂಥದ್ದು, ನೀವು ಇಲ್ಲೇ ಇರ್ರಿ, ಯೆಹೋವನು ನನಗೆ ಹೇಳುವ ಮಾತನ್ನು ತಿಳಿಸ್ತೇನೆ. ಯೆಹೋವನ ಅನುಮತಿಯನ್ನ ಪಡೆದುಕೊಂಡು ಯಹೂದ್ಯನಲ್ಲದ, ಇಸ್ರಾಯೇಲಿಯನಲ್ಲದ ಬಿಳಾಮ ಬಾಲಾಕನಿಗೆ ಹೇಳ್ತಾ ಇದ್ದಾನೆ. ಬಾಲಾಕನಿಗೆ ಸಂಕಟ ಬಂದಂತ ಜನರಿಗೆ ಹೇಳ್ತಾ ಇದ್ದಾನೆ, ನಾನು ಬರಲ್ಲಪ್ಪ, ಯಾಕೆಂದ್ರೆ ಯೆಹೋವ ನನಗೆ ಹೋಗ್ಬೇಡ ಅಂತ ಹೇಳಿದ್ದಾನೆ. ಕಾರಣ ಏನು ಅಂದ್ರೆ, ಬಾಲಾಕನು ಯಾವ ಜನರನ್ನು ಶಪಿಸು ಎಂಬುದಾಗಿ ನನ್ನನ್ನು ಕರೆದಿದ್ದಾನೆ, ಆ ಜನರು ಯಾರೆಂದರೆ ಯೆಹೋವನಿಂದ ಆಶೀರ್ವಾದವನ್ನು ಹೊಂದಿದವರು. ಯೆಹೋವನಿಂದ ಆಶೀರ್ವಾದ ಹೊಂದಿದಂತಹ ಜನರನ್ನ ನನ್ನಿಂದ ಶಪಿಸೋದಕ್ಕೆ ಸಾಧ್ಯ ಇಲ್ಲ. ನಂತರ ಅವನು ಹೋದ, ಅವನ ಗತಿ ಹಾಳಾಗೋಯ್ತು, 2ನೇ ವಿಚಾರ. ಆದರೆ ನಾವು ಗಮನಿಸಬೇಕಾಗಿರುವಂಥದ್ದು, ಪ್ರಥಮ ಬಾರಿ ಅವನು ಯೆಹೋವನ ಅಪ್ಪಣೆಯನ್ನ ಕೇಳಿದ. ಪ್ರಿಯರೇ, ಇವತ್ತು ನಮ್ಮಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು, ಗುಂಪುಗಳು ಇರಲಾಗಿ ಇವತ್ತು ಒಂದು ಗುಂಪಿನ ಜನ ಏನು ಮಾಡ್ತಾ ಇದ್ದಾರೆ, ಉಪವಾಸ ಪ್ರಾರ್ಥನೆಯನ್ನ ಎಲ್ಲಿ ಸಭೆಯಲ್ಲಿ ಆಯೋಜಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಾಗಿದೆ? ಮತ್ತೊಂದು ಗುಂಪಿನ ಅವನತಿಯಾಗಿದ್ದೀಯಾ?
ಸೊ ನನ್ನ ಪ್ರಶ್ನೆ ಇದು. ಸೊ ಇಲ್ಲಿಗೆ ಬಂದಂತಹ ಸೇವಕರು ಯಾವ ಆತ್ಮದಿಂದ ಬಂದ್ರು? ಸೊ ಎರಡನೇ ಬಾರಿ ಬಾಲಾಕ ಏನ್ ಮಾಡ್ದ? ಇನ್ನು ಹೆಚ್ಚಿಗೆ ಕಾಣಿಕೆಯನ್ನ ಬೆಳ್ಳಿ ಬಂಗಾರವನ್ನ ಕಳಿಸ್ಕೊಟ್ಟ. ಸೊ ಅದನ್ನ ನೋಡಿದಾಗ ಬಿಳಾಮನ ಕಣ್ಣೇನಾಯ್ತು? ಕೆಂಪುಗಾಗ್ಬಿಡ್ತು. ಅವನು ಹೊಡೋಗ್ಬಿಟ್ಟ. ಆ ರೀತಿನ ಬಂದಿದ್ದು. ಹೋಗಿ ಕುಳಿತಂತಹ ವಿಶ್ವಾಸಿಗಳು, ಹೋಗಿ ಕುಳಿತಂತಹ ಸೇವಕರು ಯಾವ ಆತ್ಮನ ಪ್ರೇರೇಪಣೆಗೆ ಅನುಗುಣವಾಗಿ ಹೋದ್ರು? ಸೊ ಟ್ರಿನಿಟಿ, ತ್ರಿಯೇಕತ್ವದಲ್ಲಿ ಪವಿತ್ರಾತ್ಮ ಅನ್ನುವಂಥದ್ದು ಅನ್ಯೋನ್ಯತೆಯ ಒಂದು ಸಂಕೇತವಾಗಿದೆ. ಸೊ ತಂದೆ ಪ್ರೀತಿಯ ಸಂಕೇತವಾಗಿದ್ದಾಗ, ಯೇಸು ಕ್ರಿಸ್ತನು ಕೃಪೆಯ ಸಂಕೇತವಾಗಿ ಮಾರ್ಪಟ್ಟಿರುವಾಗ, ಪವಿತ್ರಾತ್ಮನು ಅನ್ಯೋನ್ಯತೆಯ ಒಂದು ಸಂಕೇತ. ಪರಸ್ಪರ ಕಿತ್ತಾಡುವಂಥವರು, ಪರಸ್ಪರ ಸ್ಥಾನಮಾನಕ್ಕೋಸ್ಕರ ಪೌಲ ಹೇಳಿರುವಂಥದ್ದು, ನೀವು ಲೋಕಕ್ಕೆ ನ್ಯಾಯ ವಿಧಿಸಬೇಕಾಗಿರುವಲ್ಲಿ ನೀವು ನಿಮ್ಮ ನ್ಯಾಯಕ್ಕೋಸ್ಕರವಾಗಿ ಲೌಕಿಕರ ಮುಂದೆ ಹೋಗುವಂಥದ್ದು ಒಳಿತು. ಸೊ ಇದನ್ನು ಬೋಧಿಸುವಂತಹ ಬೋಧಕರು ತಮ್ಮ ಸ್ಥಾನಮಾನಕ್ಕೋಸ್ಕರವಾಗಿ ಲೌಕಿಕರ ಮುಂದೆ ಕೈ ಚಾಚಿರುವಾಗ, ಅನೇಕ ವರ್ಷಗಳ ಹಿಂದೆ ನಾನು ಒಂದು ಕತೆ ಹೇಳಿದ್ದೆ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸಮ್ ಹೌ ಐ ವಿಲ್ ಗೇನ್ ಇಟ್, ಹೇಗಾದರೂ ಮಾಡಿ ನಾನು ಇದನ್ನು ಹೊಂದ್ಕೊಳ್ತೇನೆ. ಕತೆ ಇಷ್ಟೇ. ಒಬ್ಬ ವ್ಯಕ್ತಿ ಈ ಥರ ಹೋಗ್ತಾ ಇದ್ದಾನೆ. ಅವನಿಗೆ ಏನಾಗುತ್ತೆ, ಅವ್ನು ನೋಡ್ತಾನೆ ಒಂದು ವಿಶಾಲವಾದಂತಹ ಒಂದು ತೋಟ, ವಿಶಾಲವಾದಂತಹ ತೋಟ. ಸೊ ಉದಾಹರಣೆಗೆ ಬೇಕಾದ್ರೆ ಆಹಾಬನ ಕಥೆಯನ್ನು ನಾವು ಇಲ್ಲಿ ಸೇರಿಸ್ಕೊಬಹುದು. ಸೊ ಈ ತೋಟವನ್ನು ನೋಡಿದಂತಹ ಈ ವ್ಯಕ್ತಿಗೆ ಅದನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ. ಆದರೆ ಅದನ್ನ ನೋಡಿ ಆ ಆಸೆಯಿಂದ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಟ್ ಎನಿ ಕಾಸ್ಟ್, ಯಾವ ರೀತಿಯಲ್ಲಿ ಆದರೂ ನಾನು ಇದನ್ನ ಕೊಂಡ್ಕೊಳ್ತೇನೆ, ನಾನು ಇದನ್ನ ನನ್ನ ಸ್ವಂತವಾಗಿ ಮಾಡ್ಕೊಳ್ತೇನೆ. ಸೊ ಇದನ್ನು ನೋಡಿದಂತಹ ಭೂಮಿ ಅಥವಾ ಆ ಒಂದು ಜಾಗ, ಸೊ ಇವನನ್ನು ನೋಡಿ ಅಪಹಾಸ್ಯದಿಂದ ನಕ್ಕು ಈ ರೀತಿ ಹೇಳ್ತಂತೆ, ಈ ರೀತಿ ಹೇಳ್ತು, ಸೊ ನಾನು ಏನನ್ನ ಕೊಡದೆ, ಐ ವಾಂಟ್ ಪೇ ಎನಿಥಿಂಗ್, ಆದ್ರೆ ನನ್ನನ್ನ ಸ್ವಂತವಾಗಿ ಮಾಡ್ಕೊಳ್ತೀನಿ. ಅರ್ಥ ಆಯ್ತಾ ಯಾರಿಗಾದ್ರು? ಸೊ ಈ ವ್ಯಕ್ತಿ ಒಂದು ಭೂಮಿಗೋಸ್ಕರವಾಗಿ ಎಷ್ಟು ಹಣ ಬೇಕಾದ್ರೂ ನಾನು ಕೊಟ್ಟು ಈ ಭೂಮಿಯನ್ನ ನನ್ನ ಸ್ವಂತ ಮಾಡ್ಕೊಡ್ತೀನಿ ಎಂಬುದಾಗಿ ಹೇಳುವಾಗ, ಭೂಮಿ ಹೇಳ್ತಾ ಇದೆ, ನಾನು ₹1 ಕೊಡಲ್ಲಪ್ಪ ನಿನಗೆ, ಬಟ್ ಒನ್ ಡೇ ಯು ವಿಲ್ ಬಿ ಹಿಯರ್. ಅಂದ್ರೆ ವೈಕುಂಠಕ್ಕೆ ಹೋದ್ಮೇಲೆ ಇಲ್ಲಿ ಬರ್ತೀಯ ನೀನು, ಯು ವಿಲ್ ಬಿಕಮ್ ಎ ಮೈ ಪಾರ್ಟ್. ಪ್ರಿಯರೇ, ದಿಸ್ ಇಸ್ ಲೈಫ್. ಇವತ್ತು ಹೇಗಾದ್ರೂ ಮಾಡಿ ಅಧಿಕಾರವನ್ನು ಪಡ್ಕೊಳ್ಬೇಕು. ನೋಡಿ, ಬಾಲಾಕನು ಇಸ್ರಾಯೇಲ್ಯರು ಮೋವಾಬ್ಯರಿಗೆ ಮಾಡಿದಂಥದನ್ನ ಕೇಳಿದಾಗ, ಯಾಕೆಂದ್ರೆ ಇವರು ಆದು ಬಂದಂತಹ ಸಂದರ್ಭದಲ್ಲಿ ಸಿಹೋನನನ್ನ, ಓಗನನ್ನ ಸೋಲಿಸಿದ್ರು. ಮೋವಾಬ್ ದೇಶವನ್ನ, ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿರುವಂತಹ ಕಾನಾನಿನ ಅರಸನಾದಂತಹ ಆರಾಧನನ್ನ ಸೋಲಿಸಿದ್ರು. ಇವೆಲ್ಲವೂ ಬಾಲಾಕನಿಗೆ ಗೊತ್ತಾಯಿತು. ಆಗ ಬಾಲಾಕನಿಗೆ ಒಂದು ವಿಚಾರ ಗೊತ್ತಾಯಿತು, ಯುದ್ಧದ ಮೂಲಕವಾಗಿ ಇಸ್ರಾಯೇಲ್ಯರನ್ನ ಸೋಲಿಸುವುದಕ್ಕೆ ಅಸಾಧ್ಯ. ಸೊ ಆಗ ತೀರ್ಮಾನ ಮಾಡ್ದ, ಇದಕ್ಕಿರುವಂತ ಏಕೈಕ ಮಾರ್ಗ ಬಿಳಾಮನನ್ನ ಕರೆಸಿ ಅವನ ಮೂಲಕವಾಗಿ ಶಾಪದ ಮಾತನ್ನ ಹೇಳಿಸುವಂಥದ್ದು. ಯಾಕೆಂದ್ರೆ
ಬಾಲಾಕನಿಗೆ ಗೊತ್ತಿತ್ತು. ಬಾಲಕ ಹೇಳ್ತಾ ಇದ್ದಾನೆ, ನಿನ್ನ ಆಶೀರ್ವಾದದಿಂದ ಶುಭವು, ನಿನ್ನ ಶಾಪದಿಂದ ಅಶುಭವು ಉಂಟಾಗುವುದೆಂದು ನಾನು ಬಲ್ಲೆ. ಐ ನೋ ದಟ್. ಇವತ್ತು ಅನೇಕ ಕ್ರೈಸ್ತ ಸಭೆಗಳಲ್ಲಿ ನಡೆಯುವಂತ ಉಪವಾಸ ಪ್ರಾರ್ಥನೆಗಳು ಇಂಥ ರೀತಿಯಾಗಿದೆ ಪ್ರಿಯರೇ. ನೋಡಿ, ಅವರು ಅವರ ಸ್ವಾರ್ಥಕ್ಕೋಸ್ಕರವಾಗಿ, ಮೂರ್ಖರಾದ ವಿಶ್ವಾಸಿಗಳೇ, ಎಚ್ಚೆತ್ಕೊಳ್ರಿ. ಇಲ್ಲಾಂದ್ರೆ ಅವರೊಂದಿಗೆ ನೀವು ನಾಶವಾಗಿ ಹೋಗ್ಬಿಡ್ತೀರ. ಯೂದನ ಪತ್ರಿಕೆಯಲ್ಲಿ ಬರೆದಿದೆ. ಏನ್ ಬರೆದಿದೆ ಯೂದನ ಪತ್ರಿಕೆಯಲ್ಲಿ? ಅನೇಕ ಕ್ರೈಸ್ತರಿಗೆ ಯೂದ ಎಲ್ಲಿದಂತೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಒಂದೇ ಒಂದು ಯೂದ, ಯಾರು? ಇಸ್ಕರಿಯತ್ ಯೂದ. ಯೂದನ ಪತ್ರಿಕೆಯಲ್ಲಿ ಇಲ್ಲಿ ಪವಿತ್ರಾತ್ಮನು ಯೂದನ ಮೂಲಕ ಹೇಳಿಸಿರುವಂಥದ್ದು. ಏನ್ ಹೇಳಿಸಿದ್ದಾನೆ? ಅದರ 11ನೇ ವಾಕ್ಯ, ಇವರೆಲ್ಲರೂ ನಾಶವಾಗಿ ಹೋಗತಕ್ಕವರು. ಯಾರು? ಭಕ್ತಿಹೀನರು. 3ನೇ ವಾಕ್ಯ, ಪ್ರಿಯರೇ, 4ನೇ ವಾಕ್ಯ, ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯವನ್ನ ನಡೆಸುವರು. ಇವರು ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ. ಈ ಸ್ಥಾನಮಾನಕ್ಕೋಸ್ಕರವಾಗಿ ಇವತ್ತು ದೇವರ ಸೇವಕರೆಂಬ ಪದವಿಯನ್ನ ಪಡೆದುಕೊಂಡಿರುವಂತವರು ದೇವರಿಂದ ಕರೆಯಲ್ಪಟ್ಟವರಲ್ಲ, ಕಳ್ಳತನದಿಂದ ಸೇರಿರುವಂತವರು. ಈ ಕಳ್ಳತನದಿಂದ ಸೇರಿರುವಂತವರು ಸ್ಥಾನಮಾನಕ್ಕೋಸ್ಕರವಾಗಿ ಯಾವ ಕೊನೆಯ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ನೋಡಿ, ಬಾಲಾಕನಿಗೆ ಗೊತ್ತು, ಐ ಕೆನಾಟ್ ಫೈಟ್ ಬಿಕಾಸ್ ದೇವರು ಯೆಹೋವನು ಇವರಿಗೋಸ್ಕರವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇರುವಂತ ಏಕೈಕ ಮಾರ್ಗ ಬಿಳಾಮನನ್ನ ಕರೆಸಿ ಬಿಳಾಮನ ಮೂಲಕ ಇವರಿಗೆ ಅಶುಭವನ್ನ ಪ್ರಕಟಿಸುವಂಥದ್ದು, ಶಾಪದ ಮಾತುಗಳನ್ನು ಹೇಳಿಸುವಂಥದ್ದು. ಕಳೆದ ದಿನದಲ್ಲಿ ನಡೆದಂಥದ್ದು ಇದೇ ಆಗಿದೆ ನಮ್ಮ ಸಭೆಗಳಲ್ಲಿ. ಬೇರೆ ಗುಂಪವರು ಪರಿಶುದ್ಧರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ದೇ ಆಲ್ಸೋ ಇನ್ ದ ಸೇಮ್ ಬೋಟ್. ಆದರೆ ಪ್ರೀತಿಯ ವಿಶ್ವಾಸಿಗಳೇ, ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯ ಮೂಲಕ ಯೇಸುಸ್ವಾಮಿಯನ್ನ ರಕ್ಷಣೆಯ ಯೇಸುಸ್ವಾಮಿಯನ್ನು ಅಂಗೀಕಾರ ಮಾಡಿದ ಪ್ರೀತಿಯ ವಿಶ್ವಾಸಿಗಳೇ, ನೀವ್ ಯಾಕೆ ಇವರ ಇದಕ್ಕೆ ಭಾಗಿಗಳಾಗ್ತಿದ್ದೀರಾ? ದೇವರು ಇವರನ್ನ ನಾಶವಾಗಿ ಹೋಗತಕ್ಕವರಾಗಿ ಇಟ್ಟಿರಲಾಗಿ ನೀವುಗಳು ಇದರಲ್ಲಿ ಭಾಗಿಗಳಾಗುವಂಥದ್ದು ಸರಿಯಲ್ಲ. ಅಷ್ಟೇ, ಬೇರೇನೂ ಇಲ್ಲ. ನೋಡಿ, ಪವಿತ್ರಾತ್ಮನ ಅನ್ಯೋನ್ಯತೆ ಏನು? ದೀಕ್ಷಾಸ್ಥಾನದ ಮೂಲಕ ನೋಡಿ. ದೀಕ್ಷಾಸ್ಥಾನ, ಇವತ್ತು ದೀಕ್ಷಾಸ್ಥಾನ ಅನ್ನುವಂಥದ್ದು ನಮ್ಮ ಕ್ರೈಸ್ತ ಸಭೆಯಲ್ಲಿ ಒಂದು ಧಾರ್ಮಿಕ ವಿಧಿವಿಧಾನವಾಗಿ ಮಾರ್ಪಟ್ಟಿದೆ. ನೋಡಿ, ಮೇಲ್ನೇ ಸಭೆಗಳಲ್ಲಿ ಅವ್ರೇನ್ ಮಾಡ್ತಾರೆ? ಸ್ಪ್ರಿಂಕಲ್ ಬ್ಯಾಪ್ಟಿಸಮ್ ಮಾಡ್ತಾರೆ, ಚೈಲ್ಡ್ ಬ್ಯಾಪ್ಟಿಸಮ್. ಈ ರೀತಿ ಮೇಲ್ನೇ ಸಭೆಗಳಿಂದ ಬರುವಂತಹ ವಿಶ್ವಾಸಿಗಳನ್ನ, ಜನರನ್ನ ನಮ್ಮ ಪೆಂಟೆಕೋಸ್ತ ಸಭೆ ಏನ್ ಮಾಡ್ತಾರೆ? ಮುಳುಗಿಸ್ಬಿಟ್ಟು ದೀಕ್ಷಾಸ್ನಾನ ಮಾಡಿಸ್ಬಿಡ್ತಾರೆ. ಇದು ಈ ದೀಕ್ಷಾಸ್ಥಾನ ಅನ್ನುವಂಥದ್ದು ಈ ಪೆಂಟೆಕೋಸ್ತ ಸಭೆಗಳಿಗಿರುವಂತ ಒಂದು ಚಿಂತೆ ಏನು ಅಂದ್ರೆ, ಕರ್ತನ ಮೇಜಿಗೆ ಭಾಗಿಗಳಾಗುವುದಕ್ಕೆ ಇದು ಇಂಪಾರ್ಟೆಂಟ್. ಇದು ಒಂದು ಧಾರ್ಮಿಕ ವಿಧಾನ. ದಿಸ್ ಇಸ್ ವಾಟ್ ದೇ ಥಿಂಕ್, ದಿಸ್ ಇಸ್ ವಾಟ್ ದೇ ಪ್ರೀಚ್. ಆದ್ರೆ ಗಲಾತ್ಯ 3:27 ಹೇಳ್ತಾ ಇದೆ. ಗಲಾತ್ಯ 3:27ರಲ್ಲಿ ಪೌಲನು ಬರೆದಿರುವಂಥದ್ದು,
ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಕ್ರಿಸ್ತನಲ್ಲಿ ಸೇರುವಂಥದಕ್ಕೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥದ್ದು. ಕರ್ತನ ಮೇಜೆಗೆ ಭಾಗಿಯಾಗೋದಕ್ಕಲ್ಲ ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಅನ್ನುವಂಥದ್ದು ಅನ್ಯೋನ್ಯತೆಯನ್ನು ಸೂಚಿಸುವಂಥದ್ದು. ಇದರಲ್ಲಿ ಗ್ರೀಕನಾಗಲಿ ಯಹೂದ್ಯನಾಗಲಿ ಎಂಬ ಭೇದ ಭಾವವಿಲ್ಲ, ಆಳು ಒಡೆಯ ಎಂಬ ಭೇದ ಭಾವವಿಲ್ಲ, ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ. ವಿ ಆರ್ ಆಲ್ ಈಕ್ವಲ್. ಅನ್ಯೋನ್ಯತೆ. ಪ್ರಿಯರೇ, ಆ ಒಂದು ಅನ್ಯೋನ್ಯತೆಯಲ್ಲಿ ನಾವು ಬದುಕ್ತಾ ಇದ್ದೀವ? ಯೋಚನೆ ಮಾಡಬೇಕು. ಆರ್ ವಿ ಲಿವಿಂಗ್ ಇನ್ ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್? ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಬದುಕ್ತಾ ಇದ್ದೀವ? ಅಥವಾ ಕೇವಲ ವೇಷವನ್ನು ಹಾಕೊಂಡಿದ್ದೇವ? ಯೇಸು ಸ್ವಾಮಿ ಹೇಳಿದಂತ ಮಾತು, ಇವರೆಲ್ಲರೂ ಹಿಡುಕೊಂಡು ಹೋಗುವಂತ ತೋಳಗಳು, ಹಿಡುಕೊಂಡು ಹೋಗುವಂತ ತೋಳಗಳು. There is no doubt on that. ಹೀಗಿರಲಾಗಿ ಪ್ರೀತಿಯ ದೇವ ಜನರೇ, ತಂದೆಯ ಪ್ರೀತಿಯ ಮೂಲಕ, ಮಗನ ಕೃಪೆಯ ಮೂಲಕ, ಪವಿತ್ರ ಆತ್ಮನ ಅನ್ಯೋನ್ಯತೆಯ ಮೂಲಕ ದೇವರ ಮಕ್ಕಳಾಗಿರುವ ನಾವುಗಳು ಒಂದು ಪ್ರೀತಿಯ ಸಮುದಾಯವನ್ನ, ಎ ಕಮ್ಯುನಿಟಿ ಆಫ್ ಲವ್, ಒಂದು ಪ್ರೀತಿಯ ಸಮುದಾಯವನ್ನು ನಾವು ಕಟ್ಟಬೇಕು. ಇದು ಕಟ್ಟದೆ ಹೋದ್ರೆ ಸೊ ವಿ ಆರ್ ನಾಟ್ ಎ ಜೆನ್ಯೂನ್ ಕ್ರಿಶ್ಚಿಯನ್. ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಯೂದ ಪತ್ರಿಕೆಯಲ್ಲಿ ನಾವು ನೋಡಿದ ರೀತಿಯಲ್ಲಿ ಅವರ ಸಂಗಡ, ಇಫ್ ಯು ಆರ್ ನಾಟ್ ಜೆನ್ಯೂನ್ ಮೀನ್ಸ್ ವಾಟ್? ನಾವು ಕಳ್ಳತನದಿಂದ ಸಭೆಗೆ ಒಕ್ಕಿರುವಂತಹ ವಿಶ್ವಾಸಿಗಳು. ಅಷ್ಟೇ, ಮುಗಿಯಿತು. ಕಳ್ಳತನದಿಂದ ಸಭೆಗೆ ದುರ್ಬೋಧಕರು ಮಾತ್ರ ಅಲ್ಲ, ಕಳ್ಳತನದಿಂದ ನಾವು ಸಭೆಗೆ ಒಕ್ಕಿರುವಂತಹ ವಿಶ್ವಾಸಿಗಳು. ಸೊ ವಿ ವಾಂಟ್ ಟು ಡೂ ವಾಟ್ ಎವರ್ ವಿ ವಾಂಟ್, ಬಟ್ ಓನ್ಲಿ ಥಿಂಗ್ ಇಸ್ ಸಂಡೇ ವಿ ವಾಂಟ್ ಟು ಗೋ ಟು ಚರ್ಚ್. ಅಷ್ಟೇ, ಮುಗಿಯಿತು. ಸೊ ಇಂತಹ ಒಂದು ಮನೋಭಾವದಲ್ಲಿ ನಾವಿದ್ರೆ ನಮ್ಮ ಅಂತ್ಯ ಇಷ್ಟೇ, ನಾವೆಲ್ಲರೂ ನಾಶವಾಗಿ ಹೋಗತಕ್ಕವರು. ಇದನ್ನ ಬರೆದಿಟ್ಕೊಂಡ್ಬಿಡಿ ದೊಡ್ಡ ಅಕ್ಷರದಲ್ಲಿ. ಅವಾಗ ಕೇಳ್ಬೋದು, ನೀನು ಹೋಗ್ತೀಯ ಅಂತ ಹೇಳ್ಬಿಟ್ಟು. ನಾನು ಹೋಗ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಹೇಳ್ಬೇಕಾಗಿದೆ ಹೇಳ್ತೀವಿ, ಅಷ್ಟೇ, ಮುಗೀತು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಏರ್ಪೋರ್ಟ್ ಆ್ಯಂಡ್ ದ ಏರೋಪ್ಲೇನ್? ಏರ್ಪೋರ್ಟ್ ಮತ್ತು ಏರೋಪ್ಲೇನ್ ವ್ಯತ್ಯಾಸ ಏನು ಗೊತ್ತಾ? ಏರ್ಪೋರ್ಟ್ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆದರೆ ಏರೋಪ್ಲೇನು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಪ್ರೀತಿಯ ದೇವ ಜನರೇ, ನಾವು ಪ್ರತಿ ಭಾನುವಾರ ಕಟ್ಟ ಕಡೆಯದಾಗಿ ಕೇಳಿಸಿಕೊಳ್ಳುವಂಥದ್ದು ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ. ಸೊ ಅದು ನಾವು ನೆನೆಸಿರುವಂಥದ್ದು. ನನ್ನ ದೇವರ ಹಂಗೆ ನೋ, ವಿ ಶುಡ್ ರಿಫ್ಲೆಕ್ಟ್. ತಂದೆಯ ಪ್ರೀತಿಯನ್ನು ನಾವು ರಿಫ್ಲೆಕ್ಟ್ ಮಾಡಬೇಕು. ಸೊ ಮಗನ ಕೃಪೆಯನ್ನು ನಾವು ರಿಫ್ಲೆಕ್ಟ್ ಮಾಡಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ನಮ್ಮ ಜೀವಿತದ ಮೂಲಕ ರಿಫ್ಲೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ದ ಬೈಬಲ್ ಟೆಲ್ಸ್ ಅಸ್. ಇದು ಸತ್ಯವೇದ ನಮಗೆ ಬೋಧಿಸುವಂಥದ್ದು. ನಾವು ಇದನ್ನ ಮಾಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರಲಾಗಿ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. When you receive the Holy Spirit, you will be my witness. ಪವಿತ್ರ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ನನಗೆ ಸಾಕ್ಷಿಗಳಾಗಿರ್ತೀರಾ. ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ನಮಗೊಂದು ಅನ್ಯೋನ್ಯತೆ ಆಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನಾನು ನನ್ನಷ್ಟಿಗೆ ನಾನು ಮಾತಾಡೋದಿಲ್ಲ. ತಂದೆ ಏನು ಮಾತಾಡಬೇಕು ಅಂತ ಹೇಳಿದ್ದಾನೆ ಅದನ್ನು ನಾನು ಮಾತಾಡ್ತೇನೆ. ಪವಿತ್ರಾತ್ಮನ ಕುರಿತಾಗಿ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮ ತನ್ನಷ್ಟಿಗೆ ತಾನೇ ಮಾತಾಡೋದಿಲ್ಲ, ತಂದೆ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾನೆ.
ಫೆಲೋಶಿಪ್, ಅನ್ಯೋನ್ಯತೆ. ಪ್ರಿಯರೇ, ಈ ಒಂದು ಅನ್ಯೋನ್ಯತೆ ನಮ್ಮಲ್ಲಿ ಇದೆಯಾ? ಸೊ ವಿ ಆರ್ ಆಲ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಡಿನೋಮಿನೇಷನ್. ವಿಭಿನ್ನವಾದ ಸಂಸ್ಥೆಗಳಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಬಟ್ ಡು ವಿ ಹ್ಯಾವ್ ಎ ಫೆಲೋಶಿಪ್ ವಿತ್ ಈಚ್ ಅದರ್? ನಾವು ಪರಸ್ಪರ ಅನ್ಯೋನ್ಯತೆಯಲ್ಲಿ ಇದ್ದೇವಾ? ಫರ್ಗೆಟ್ ಅಬೌಟ್ ದ ಡಿನೋಮಿನೇಷನ್. ನಿಮ್ಮ ಸಭೆಯಲ್ಲಿ ಒಂದು 50 ಕುಟುಂಬ ಇದ್ರೆ, ಸೊ ಡೂ ಯು ಹ್ಯಾವ್ ಫೆಲೋಶಿಪ್ ವಿತ್ ಈಚ್ ಒನ್ ಇನ್ ಈಕ್ವಲ್, ಏಕತೆಯಲ್ಲಿ? ಡೂ ಯು ಹ್ಯಾವ್ ಫೆಲೋಶಿಪ್? ಇಫ್ ನಾಟ್, ಸೊ ನಿನ್ನಲ್ಲಿರುವಂಥದ್ದು ನನ್ನಲ್ಲಿರುವಂಥದ್ದು ಯಥಾರ್ಥವಾದಂಥ ದೇವರ ಆತ್ಮ ಅಲ್ಲ. ಇಟ್ ಇಸ್ ನಾಟ್ ದ ರಿಯಲ್. We are not anointed by Holy Spirit. We are pretending like we are anointed by the Holy Spirit. ಕೋಪ, ಕ್ರೋಧ, ಕಲಹ, ಹೊಟ್ಟೆ ಕಿಚ್ಚು, ವಿದ್ವೇಷ, ಸೊ ಇವೆಲ್ಲ ನನ್ನಲ್ಲಿ ಇದ್ರೆ ಐ ಆಮ್ ನಾಟ್ ಅನಾಯಿಂಟೆಡ್ ವಿತ್ ದ ಹೋಲಿ ಸ್ಪಿರಿಟ್. We are pretending, we are acting. ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಾವು ಕಪಟ ವೇಷವನ್ನು ಹಾಕಿರುವಂತ ವ್ಯಕ್ತಿಗಳು ಮಾತ್ರ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ಆವರ್ತಿ ಯೋಚನೆ ಮಾಡಿ. ಸೊ ನಂಬರ್ 1, ಅವರ್ ಲೈಫ್ ಈಸ್ ಅನ್ಸರ್ಟನಿಟಿ. ನಮ್ಮ ಜೀವಿತ ಅನಿಶ್ಚಿತತೆಯಿಂದ ಕೂಡಿರುವಂಥದ್ದು. ಎನಿಥಿಂಗ್ ವಿಲ್ ಹ್ಯಾಪನ್ ಎನಿ ಟೈಮ್. ನಾನು ಬೈಬಲ್ ಹಿಡಿದಿರೋದ್ರಿಂದ ನನಗೆ ಆಕ್ಸಿಡೆಂಟ್ ಆಗಲ್ಲ, ನಾನು ಸಾಯಲ್ಲ ಅಂತಲ್ಲ. ಸತ್ತಿರೋರೆಲ್ಲ ಪಾಪಿಗಳು, ಬದುಕಿರೋ ನಾವೆಲ್ಲ ಪರಿಶುದ್ಧರು ಎಂಬುದಾಗಿ ಅಲ್ಲ. ಅವರ್ ಲೈಫ್ ಇಸ್ ಅನ್ಸರ್ಟನಿಟಿ. ನಾವು ನಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೇವೆ, ಬಟ್ ವಿ ವಿಲ್ ಫರ್ಗೆಟ್ ಟು ಲೀವ್ ಫಾರ್ ಅವರ್ ಸೆಲ್ಫ್. ಸೊ ನಮಗೋಸ್ಕರವಾಗಿ ಬದುಕೋದಕ್ಕೆ ನಾವು ಮರ್ತೋಗ್ಬಿಟ್ವಿ. ನಮಗೋಸ್ಕರ ಅಂತ ಹೇಳಿದ್ರೆ ನಿತ್ಯತ್ವದ ಆ ಅನುಭವದಲ್ಲಿ ಬದುಕೋದಕ್ಕೆ ನಾವು ಮರ್ತೋಗ್ಬಿಟ್ವಿ. ಸೊ ಮಕ್ಕಳಿಗೆ ಅವರ ಏಳಿಗೆಗೋಸ್ಕರ ಮಾಡುವಂಥದ್ರಲ್ಲಿ ನಾವು ದೇವರಿಂದ ಬಲು ದೂರ ಹೋಗ್ಬಿಟ್ಟಿದ್ದೀವಿ. ರಿಮೆಂಬರ್ ದಟ್, ಆಲ್ವೇಸ್ ರಿಮೆಂಬರ್. ನೋಡಿ, 241 ವ್ಯಕ್ತಿಗಳು ಅನೇಕ ಕನಸುಗಳೊಂದಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಕೇವಲ 2 ನಿಮಿಷದಲ್ಲಿ ಅವರ ಕನಸುಗಳು ಮುಕ್ತಾಯವಾಯಿತು. ಯೋಚನೆ ಮಾಡಿ, ಆ ನಿಮಿಷದಲ್ಲಿ ಅವರು ಅನುಭವಿಸಿದಂಥ ವೇದನೆ. ಯೋಚನೆ ಮಾಡಿ, ಆ ನಿಮಿಷದಲ್ಲಿ ತಂದೆ ತಾಯಿ ಮಕ್ಕಳು ಪರಸ್ಪರ ಮುಖ ನೋಡಿ ಸಹಾಯ ಮಾಡುವುದಕ್ಕೆ ಆಗದೆ ಗೋಳಾಟದ ಪರಿಸ್ಥಿತಿ. ವಿದ್ಯಾಭ್ಯಾಸ ಇದೆ, ಬ್ಯಾಂಕಲ್ಲಿ ಹಣ ಇದೆ, ಬಟ್ ಕಾಂಟ್ ಹೆಲ್ಪ್ ಐದರ್ ಬೋತ್ ಸೈಡ್. ಪರಸ್ಪರ ಏನು ಮಾಡೋದಕ್ಕಾಗಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರು ಹೇಳಿದಂಥ ಒಂದು ಮಾತು, ಫ್ಲೈಟಲ್ಲಿ ಆಲ್ಮೋಸ್ಟ್ 1 ಲಕ್ಷ ಲೀಟ್ರು ಪೆಟ್ರೋಲ್ ಇತ್ತು, ಮತ್ತೆ ಟೆಂಪರೇಚರ್ ಇಸ್ ವೆರಿ ಹೈ. ವಿ ಕುಡ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿ ಕುಡ್ ನಾಟ್. ಪ್ರಿಯರೇ, ಅವರ್ ಲೈಫ್ ಇಸ್ ಲೈಕ್ ದಟ್. ವಿ ಕುಡ್ ನಾಟ್ ಡೂ ಎನಿಥಿಂಗ್. ನೋಡಿ, ಗಂಡ ಹೆಂಡತಿ 3 ಮಕ್ಕಳು ಸೆಲ್ಫಿ ತಗೊಂಡ್ರು, ಬಂದು ಬಡಿತಾ ಇದೆ, ಬೆಂಕಿ. ತಂದೆಗೆ ಮಕ್ಕಳನ್ನ ಸಂರಕ್ಷಿಸಕ್ಕಾಗ್ತಾ ಇಲ್ಲ, ಗಂಡನಿಗೆ ಹೆಂಡತಿಯನ್ನ ಸಂರಕ್ಷಣೆ ಮಾಡೋದಕ್ಕಾಗ್ತಾ ಇಲ್ಲ. ದೇ ಆರ್ ಹೆಲ್ಪ್ಲೆಸ್. This is what our life.
ಇಷ್ಟೇ ನಮ್ಮ ಜೀವಿತ. ಒಂದು ಪರ್ಟಿಕ್ಯುಲರ್ ಟೈಮ್ ವಿ ವಿಲ್ ಬಿ ಹೆಲ್ಪ್ಲೆಸ್, ವಿ ಹ್ಯಾವ್ ಎವ್ರಿಥಿಂಗ್. ಸೊ ನಮಗೆ ಹಣ ಇರ್ಬೋದು, ಅಂತಸ್ತಿರ್ಬೋದು, ವಿ ಹ್ಯಾವ್ ಎ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್, ಧಾರ್ಮಿಕವಾಗಿ ಇನ್ಫ್ಲೂಯೆನ್ಸ್ ನಮಗಿರ್ಬೋದು, ಬಟ್ ಹೆಲ್ಪ್ಲೆಸ್. ನೋ ಒನ್ ಕ್ಯಾನ್ ಕಮ್ ಅಂಡ್ ಹೆಲ್ಪ್ ಯು. ಸೊ ಗೆಟ್ ರೆಡಿ ಫಾರ್ ಯುವರ್ ಸೆಲ್ಫ್. ಗೆಟ್ ರೆಡಿ ಫಾರ್ ಯುವರ್ ಸೆಲ್ಫ್. ಸೊ ನಿನ್ನಗೋಸ್ಕರ ನೀನು ಸಿದ್ಧನಾಗಷ್ಟೇ, ಮುಗೀತು. ವಾಟ್ ವಿ ಹ್ಯಾವ್ ಟು ಡೂ? ಲೆಟ್ಸ್ ರಿಫ್ಲೆಕ್ಟ್ ಅವರ್ ಲವ್. Let's reflect our compassion while we are living, when there is an opportunity. ಅದು ಬೆಂಕಿ ಉರಿಬೇಕಾದ್ರೆ ಪ್ರೀತಿ ತೋರ್ಸಕ್ಕಾಗಲ್ರಿ. ಮರಣದ ಮಧ್ಯದಲ್ಲಿ ಕರುಣೆ ತೋರ್ಸಕ್ಕಾಗಲ್ಲ. when there is an opportunity, when there is a chance to reflect the love, let reflect your love, God's love. When there is an opportunity to reflect the compassion, just reflect your compassion. When there is an opportunity to have a fellowship, just do it. ಒಂದು ದಿನ ಬರ್ತದೆ, we cannot reflect our love, we cannot reflect our compassion, we cannot reflect our fellowship with anyone. ನಮ್ಮ ಜೊತೆ ಇರ್ತಾರೆ, but we cannot. ಪ್ರಿಯ ದೇವ ಜನರೇ, this is one of the biggest lesson that we must learn with this incident. ಈ ಒಂದು ಕಾರ್ಯಗಳ ಮೂಲಕ ನಾವು ಕಲಿಬೇಕಾಗಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಪಾಠ ಇದಾಗಿದೆ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಮತ್ತು ಆವೃತ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯನ್ನು, ನಿನ್ನ ಕೃಪೆಯನ್ನು, ನಿಮ್ಮ ಅನ್ಯೋನ್ಯತೆಯನ್ನು ನಮ್ಮ ಜೀವಿತದ ಮೂಲಕ ನಾವು ಹೊಂದಿಕೊಂಡಂತಹ ಪ್ರೀತಿಯನ್ನು, ನಾವು ಹೊಂದಿಕೊಂಡಂತಹ ಕೃಪೆಯನ್ನು, ನಾವು ಹೊಂದಿಕೊಂಡಂತಹ ಅನ್ಯೋನ್ಯತೆಯನ್ನು ನಾವು ಪರಸ್ಪರ ಈ ಲೋಕದಲ್ಲಿ ಹಂಚುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕಲಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.